ಓಂ ಶಾಂತಿ 31/3/25 प्रथम मुरली बाप दादा मधुबन। मीठे बच्चे, तुम अभी पुरानी दुनिया के गेट से निकलकर शांति धाम और सुख धाम में जा रहे हो। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನೀವು ಈಗ ಹಳೆಯ ಪ್ರಪಂಚದ ಗೇಟಿನಿಂದ ಹೊರಟು ಶಾಂತಿಧಾಮ ಸುಖಧಾಮಕ್ಕೆ ಹೋಗ್ತಾ ಇದ್ದೀರಿ। बाप ही मुक्ति जीवन मुक्ति का रास्ता बताते हैं। ತಂದೆನೇ ಮುಕ್ತಿ ಜೀವನ್ ಮುಕ್ತಿಯ ರಸ್ತೆಯನ್ನ ತಿಳಿಸ್ತಾರೆ। प्रश्न, वर्तमान समय सबसे अच्छा कर्म कौन सा है? ವರ್ತಮಾನ ಸಮಯ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಯಾವುದಾಗಿದೆ? ಯಾವುದು ವರ್ತಮಾನ ಸಮಯ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಯಾವುದಾಗಿದೆ? सबसे अच्छा कर्म है मनसा वाचा कर्मण अंधों की लाठी बनना। ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಆಗಿದೆ ಮನಸ ವಾಚ ಕರ್ಮಣ, ಕುರುಡರಿಗೆ ಕೋಲಾಗುವುದು। तुम बच्चों को विचार सागर मंथन करना चाहिए कि कौन सा शब्द लिखे जो मनुष्य को घर का और जीवन मुक्ति का रास्ता मिल जाए। ನೀವು ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ। ಈ ರೀತಿ ಯಾವ ಶಬ್ದ ಬರಿಬೇಕು, ಯಾವುದು ಮನುಷ್ಯರಿಗೆ ಮನೆಯದು ಮತ್ತು ಜೀವನ್ ಮುಕ್ತಿದು ರಸ್ತೆ ಸಿಗ್ಬಿಡಬೇಕು, ಅದನ್ನು ಓದಿ ಅವರಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ರಸ್ತೆ ಸಿಕ್ಬಿಡಬೇಕು। मनुष्य सहज समझ ले कि यहाँ शांति सुख की दुनिया में जाने का रास्ता बताया जाता है। ಹೇಳ್ತಾರೆ, ಆ ಶಬ್ದಗಳನ್ನು ಓದಿ ಮನುಷ್ಯರು ಸಹಜವಾಗಿ ತಿಳ್ಕೊಳ್ಬೇಕು, ಇಲ್ಲಿ ಶಾಂತಿ ಮತ್ತು ಸುಖದ ಪ್ರಪಂಚದಲ್ಲಿ ಹೋಗುವ ರಸ್ತೆಯನ್ನು ತಿಳಿಸಲಾಗುತ್ತೆ। ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿಯ ಶಬ್ದಗಳನ್ನು ಬರೀಬೇಕಾಗಿದೆ। ಮನುಷ್ಯರಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ರಸ್ತೆ ಸಿಗಬೇಕು ಮತ್ತು ಮನುಷ್ಯರು ಸಹಜವಾಗಿ ತಿಳ್ಕೊಂಡ್ಬಿಡಬೇಕು, ಇಲ್ಲಿ ಸುಖ ಮತ್ತು ಶಾಂತಿಯ ಪ್ರಪಂಚದಲ್ಲಿ ಹೋಗುವ ರಸ್ತೆ ತಿಳಿಸಲಾಗುತ್ತೆ। ಓಂ ಶಾಂತಿ। ಜಾದೂಗರ್ ಕಿ ಬತ್ತಿ ಸುನಾ ಹೇ। ಜಾದೂಗರ್, ಆ ದೀಪದ ಬಗ್ಗೆ ಕೇಳಿದ್ದೀರಾ? ಅಲ್ಲಾವುದ್ದೀನ್ ಕಿ ಬತ್ತಿ भी गाया जाता है। ಅಲ್ಲಾವುದ್ದೀನ್ ಅದ್ಭುತ ದೀಪ ಗಾಯನ ಇದೆ ಅಲ್ವಾ, ಅದನ್ನು ಟಚ್ ಮಾಡಿದ ತಕ್ಷಣ ಅವ್ರು ಏನೆಲ್ಲ ಬಯಸ್ತಾ ಇದ್ರು ಅದೆಲ್ಲ ಮುಂದೆ ಹಾಜರಾಗ್ಬಿಡ್ತಾ ಇತ್ತು। अल्लाउद्दीन की बत्ती व जादूगर की बत्ती क्या क्या दिखाती है? ಇಲ್ಲಿ ಅಲ್ಲಾವುದ್ದೀನ್ ಅಲ್ಲಾ ಶಿವಭಾವನ ಜ್ಞಾನದ ಬತ್ತಿ ಜಾದೂಗರ್ ಏನೇನು ನಮಗೆ ತೋರಿಸುತ್ತೆ? ಜ್ಞಾನ ಬುದ್ಧಿಯಲ್ಲಿ ಟಚ್ ಆಯಿತು, ಜಾದೂಗರ್ ಬತ್ತಿ ಏನೇನು ತೋರಿಸುತ್ತೆ? ಏನೇನು ತೋರಿಸುತ್ತೆ? ವೈಕುಂಠ ಸ್ವರ್ಗ ಸುಖಧಾಮ್, ವೈಕುಂಠ ತೋರಿಸುತ್ತೆ, ಸ್ವರ್ಗ ತೋರಿಸುತ್ತೆ, ಸುಖಧಾಮ ತೋರಿಸುತ್ತೆ। अल्लाह शिव भवन बत्ती, बत्ती को प्रकाश कहा जाता है। अभी तो अंधियारा है ना, अब ये जो प्रकाश दिखाने के लिए बच्चे प्रदर्शनी मेले करते हैं, इतना खर्चा करते हैं, माता मारते हैं। ಬಾಬಾ ಹೇಳ್ತಾರೆ, ದೀಪಕ್ಕೆ ಪ್ರಕಾಶ ಅಂತ ಹೇಳಲಾಗುತ್ತೆ, ದೀಪ ಬೆಳಗಿಸೋದೇ ಯಾಕೆ? ಪ್ರಕಾಶಕ್ಕಾಗಿ। ಈಗಂತೂ ಇಡೀ ಜಗತ್ತಿನಲ್ಲಿ ಏನಿದೆ? ಅಂಧಕಾರ। ಈಗ
ಇದು ಪ್ರಕಾಶ ತೋರಿಸುವಂತಹ ಪ್ರದರ್ಶನಿ ಮಕ್ಕಳು ಮೇಳಗಳು ಪ್ರದರ್ಶನಿಗಳು ಮಾಡ್ತಾರೆ. ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ತಲೆ ಚಚ್ಕೊಳ್ತಾರೆ. पूछते हैं बाबा इनका नाम क्या रखे. ಮಕ್ಕಳು ಯಾವುದಾದ್ರು ಪ್ರದರ್ಶಿನಿ ಮೇಳ ಇದೆಲ್ಲ ಮಾಡ್ತಾರೆ ಎಂದಾಗ ಬಾಬಾನನ್ನ ಕೇಳ್ತಾರೆ, ಬಾಬಾ ಇದಕ್ಕೆ ಹೆಸರು ಏನು ಇಡೋಣ. यहाँ बॉम्बे को कहते हैं गेटवे ऑफ इंडिया. स्टीमर पहले बॉम्बे में ही आते हैं. दिल्ली में भी इंडिया गेट है. अब अपना ये गेट ಬಾಬಾ ಹೇಳ್ತಾರೆ, ಇಲ್ಲಿ ಬಾಂಬೆಗೆ ಹೇಳ್ತಾರೆ ಗೇಟ್ ವೇ ಆಫ್ ಇಂಡಿಯಾ. ಸ್ಟೀಮರ್ ಮೊದಲು ಬಾಂಬೆನಲ್ಲಿ ಬರ್ತಾ ಇತ್ತು. ದೆಹಲಿಯಲ್ಲೂ ಸಹ ಇಂಡಿಯಾ ಗೇಟ್ ಇದೆ. ಈಗ ನಮ್ಮದು ಈ ಗೇಟ್ ಆಗಿದೆ ಗೇಟ್ ಆಫ್ ಮುಕ್ತಿ ಜೀವನ್ ಮುಕ್ತಿ. ಗೇಟ್ ನಮ್ದು ಯಾವುದು? ಮುಕ್ತಿ ಜೀವನ್ ಮುಕ್ತಿಗೆ ಹೋಗುವಂತಹ ಗೇಟ್. दो गेट्स है ना, हमेशा गेट दो होते हैं. ಎರಡು ಗೇಟ್ಗಳು ಇದೆ ಅಲ್ವಾ. ಯಾವಾಗಲೂ ಒಂದು ಸ್ಥಾನಕ್ಕೆ ಎರಡು ಗೇಟ್ ಇರುತ್ತೆ. ಯಾವುದು? ಇನ್ ಔರ್ ಔಟ್. ಒಳಗೆ ಹೋಗುವಂತಹ ಗೇಟು, ಹೊರಕ್ಕೆ ಬರುವಂತಹ ಗೇಟು. ಏಕ್ ಸೆ ಆನ ದೂಸರೆ ಸೆ ಜಾನ. ಒಂದು ಗೇಟಿನಿಂದ ಇನ್ನು ಒಳಕ್ಕೆ ಬರುವಂತಹದ್ದು, ಇನ್ನೊಂದು ಗೇಟಿನಿಂದ ಔಟ್ ಹೊರಕ್ಕೆ ಹೋಗುವಂತಹದ್ದು. ಎ ಬಿ ಐಸೆ ಹೈ. ಇಲ್ಲೂ ಸಹ ಇದೇ ಆಗಿದೆ. ಯಾವುದು? ಇಲ್ಲಿನ ಇನ್ನು ಔಟು ಗೇಟು ಯಾವುದಾಗಿದೆ? ಹಮ್ ನಯಿ ದುನಿಯಾ ಮೇ ಆತೆ ಹೈ, ಫಿರ್ ಪುರಾನಿ ದುನಿಯಾ ಮೇ ಬಾಹರ್ ನಿಕಲ್ ಅಪನೆ ಘರ್ ಚಲೆ ಜಾತೆ ಹೈ. ಇಲ್ಲೂ ಸಹ ಇದೇ ರೀತಿ ಇದೆ. ನಾವು ಹೊಸ ಪ್ರಪಂಚದಲ್ಲಿ ಬರ್ತೀವಿ. ಇನ್ನು ಹೊಸ ಪ್ರಪಂಚದಲ್ಲಿ ಬರ್ತೀವಿ. ನಂತರ ಹಳೆಯ ಪ್ರಪಂಚದಿಂದ ಹೊರಕ್ಕೆ ಹೊರಟು ನಮ್ಮ ಮನೆಗೆ ಹೋಗ್ತೀವಿ, ಔಟು. परंतु वापस आते ही तो हम जा नहीं सकते, क्योंकि ಆದರೆ ವಾಪಸ್ಸು ನಾವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? घर को भूल गए हैं, ಗೈಡ್ चाहिए. ಮನೇನ ಮರ್ತೋಗ್ಬಿಟ್ಟಿದ್ದೀವಿ, ದಾರಿ ಮರ್ತೋಗ್ಬಿಟ್ಟಿದ್ದೀವಿ. ಮನೇನೆ ಮರ್ತೋಗ್ಬಿಟ್ಟಿದ್ದೀವಿ ಅಂದರೆ ದಾರಿ ಮಾತೇನು? ಅದಕ್ಕೆ ಬಾಬಾ ಹೇಳ್ತಾರೆ, ಕರ್ಕೊಂಡು ಹೋಗುವಂತಹ ಗೈಡ್ ಬೇಕಾಗಿದ್ದಾರೆ. वो भी हमको मिला है जो रास्ता बताते हैं. ಈಗ ಅವರು ಸಹ ನಮಗೆ ಸಿಕ್ಕಿದ್ದಾರೆ. ಯಾವುದು? ರಸ್ತೆಯನ್ನು ತಿಳಿಸುವಂಥವರು. ರಸ್ತೆಯನ್ನು ತಿಳಿಸ್ತಾರೆ, ಜೊತೆಯಲ್ಲೂ ಕರ್ಕೊಂಡು ಹೋಗ್ತಾರೆ. बच्चे जानते हैं बाबा हमको मुक्ति जीवन मुक्ति ಶಾಂತಿ और ಸುಖ का रास्ता बताते हैं. ಮಕ್ಕಳಿಗೆ ಗೊತ್ತಿದೆ ಬಾಬಾ ನಮಗೆ ಮುಕ್ತಿ ಜೀವನ್ ಮುಕ್ತಿ ಶಾಂತಿ ಮತ್ತು ಸುಖದ ರಸ್ತೆಯನ್ನ ತಿಳಿಸ್ತಾರೆ. तो गेट ಆಫ್ ಶಾಂತಿಧಾಮ್ ಸುಖಧಾಮ್ ಲಿಖೆ. ಅದರಿಂದ ಇವತ್ತು ಗೇಟು ಇನ್ನು ಔಟು. ಅದಕ್ಕೆ ಗೇಟ್ ಆಫ್ ಶಾಂತಿಧಾಮ ಸುಖಧಾಮ ಅಂತ ಬರೀಬೇಕು. ಒಂದು ಆ ಸಮಯದಲ್ಲಿ ಪ್ರದರ್ಶನಿ ನಡೆಯಿತು. ಬಾಬನ್ನ ಕೇಳಿದ್ರು, ಮಕ್ಕಳು ವಿಚಾರ ಸಾಗರ ಮತನ ಮಾಡಿದ್ರು. ಈ ಒಂದು ಬುದ್ಧಿಗೆ ಬಂತು, ಗೇಟ್ ಆಫ್ ಶಾಂತಿಧಾಮ್ ಸುಖಧಾಮ್ ಅಂತ ಬರೀಬೇಕು. ವಿಚಾರ ಸಾಗರ್ ಮಂಥನ್ ಕರ್ನ ಹೋತಾ ಹೈನ. ವಿಚಾರ ಸಾಗರ ಮಂಥನ ಮಾಡಬೇಕಾಗಿ ಬರುತ್ತಲ್ವಾ. बहुत ख्यालात चलते हैं, मुक्ति जीवन मुक्ति किसको कहा जाता है वो भी कोई को पता नहीं. ಬಹಳ ವಿಚಾರ ನಡೆಯುತ್ತೆ. ಮುಕ್ತಿ ಜೀವನ್ ಮುಕ್ತಿ ಅಂತ ಯಾವುದಕ್ಕೆ ಹೇಳಲಾಗುತ್ತೆ ಅದೂ ಸಹ ಯಾರಿಗೂ ಗೊತ್ತಿಲ್ಲ. ಮುಕ್ತಿ ಅಂದರೆ ಮನೆಗೆ ಹೋಗೋದು, ಅದು ಸಹ ಯಾರಿಗೂ ಗೊತ್ತಿಲ್ಲ. शांति और सुख तो सभी चाहते हैं. शांति भी हो और धन दौलत भी हो, वो तो होता ही है सतयुग में. ಶಾಂತಿ ಮತ್ತು ಸುಖ ಎಲ್ಲರೂ ಬಯಸ್ತಾರೆ. ಶಾಂತಿನೂ
ಇರಬೇಕು ಮತ್ತು ಹಣ ಆಸ್ತಿನೂ ಇರಬೇಕು. ಅದಂತೂ ಎಲ್ಲಿರುತ್ತೆ? ಆರೋಗ್ಯನೂ ಇರುತ್ತೆ, ಐಶ್ವರ್ಯನೂ ಇರುತ್ತೆ, ಶಾಂತಿನೂ ಇರುತ್ತೆ, आस्तीनू इरुत्ते, ಅದೆಲ್ಲಿರುತ್ತೆ? सतयुग में। तो नाम लिख रहे गेट ऑफ शांतिधाम और सुखधाम ಅಥವಾ ಬಾಬಾ ಹೇಳ್ತಾರೆ ಹೆಸರು ಬರಿಬೇಕು, ಗೇಟ್ ಆಫ್ ಶಾಂತಿಧಾಮ್ ಮತ್ತು ಸುಖಧಾಮ್. ಅಥವಾ ಇನ್ನೇನು ಬರಿಬೇಕು ಅಂತಾರೆ, ಮಕ್ಕಳ ವಿಚಾರ ಸಾಗರ ಮಂಥನ ಮಾಡಬೇಕು. ಗೇಟ್ ಆಫ್ ಪ್ಯೂರಿಟಿ, ಪೀಸ್, ಪ್ರಾಸ್ಪರಿಟಿ. ಸುಖಧಾಮದ ಗೇಟು ಪವಿತ್ರತೆ, ಶಾಂತಿ, ಸಂಪತ್ತು. ये तो अच्छे अक्षर है, ಇದಂತೂ ಎಷ್ಟು ಒಳ್ಳೆ ಶಬ್ದಗಳಿದೆ. ಪವಿತ್ರತೆ, ಶಾಂತಿ, ಸಂಪತ್ತು. ತೀನೋ ಹಿ ಯಹಾ ನಹಿ ಹೈ. ಬಾಬಾ ಹೇಳ್ತಾರೆ ಈ ಕಲಿಯುಗದಲ್ಲಿ, ಈ ಪ್ರಪಂಚದಲ್ಲಿ ಈ ಮೂರು ಮಾತುಗಳು ಇಲ್ಲ. ಪವಿತ್ರತೆಯೂ ಇಲ್ಲ, ಮತ್ತು ಶಾಂತಿನೂ ಇಲ್ಲ, ಸಂಪತ್ತು ಇಲ್ಲ. ಸ್ವರ್ಣಿಮ ಭಾರತ ಇವಾಗ ಏನಾಗಿದೆ? ಸಾಲಗಾರ ಭಾರತ ಆಗಿದೆ ಅಲ್ವಾ? ये तो अच्छे अक्षर है, तीनों ही यहाँ नहीं है, तो इस पर समझाना भी पड़े. ಅದರಿಂದ ಇದರ ಬಗ್ಗೆ ತಿಳಿಸಬೇಕಾಗಿ ಬರುತ್ತೆ. ಯಾವುದು ಇಲ್ಲ ಅದರ ಬಗ್ಗೆ ತಿಳಿಸಬೇಕಾಗಿ ಬರುತ್ತೆ. ಯಾವುದಿಲ್ಲ ಇಲ್ಲಿ? ಪವಿತ್ರತೆ, ಶಾಂತಿ, ಸಂಪತ್ತು ಮೂರು ಇಲ್ಲ. ನई दुनिया में ये सब था. ಹೊಸ ಪ್ರಪಂಚದಲ್ಲಿ ಇದೆಲ್ಲವೂ ಇತ್ತು. ನई दुनिया की ಸ್ಥಾಪನಾ करने वाला है. ಹೊಸ ಪ್ರಪಂಚದ ಸ್ಥಾಪನೆ ಮಾಡುವಂಥವರಾಗಿದ್ದಾರೆ ಯಾರು? ಪತಿತ್ ಪಾವನ್ ಗಾಡ್ ಫಾದರ್. ಪತಿತ ಪಾವನ ಗಾಡ್ ಫಾದರ್. ಪಾವನ ಪ್ರಪಂಚ, ಹೊಸ ಪ್ರಪಂಚ, ಪತಿತರನ್ನು ಪಾವನ ಮಾಡುವಂಥವರು. तो जरूर हमको इस पुरानी दुनिया से निकल घर जाना पड़े. ಈಗ ನಾವು ಅವಶ್ಯಕವಾಗಿ ಈ ಹಳೆಯ ಪ್ರಪಂಚದಿಂದ ಹೊರಟು ಮನೆಗೆ ಹೋಗಬೇಕಾಗಿ ಬರುತ್ತೆ. ಸಮಯ ಆ ಸಮಯ. तो ये गेट हुआ ना, ಇದು ಗೇಟ್ ಆಯ್ತಲ್ವಾ? ಎಲ್ಲಿಗೆ ಹೋಗ್ಲಿಕ್ಕೆ ಗೇಟ್ ಆಯಿತು? ಪೀಸ್, ಪ್ಯೂರಿಟಿ, ಪೀಸ್, ಪ್ರಾಸ್ಪರಿಟಿ का. ಪವಿತ್ರತೆ, ಶಾಂತಿ, ಸಂಪತ್ತಿಗೆ ಹೋಗ್ಲಿಕ್ಕಾಗಿ ಗೇಟ್ ಆಯಿತು. ಬಾಬಾ ಕೋ ये नाम अच्छा लगता है. ಮಕ್ಕಳು ವಿಚಾರ ಸಾಗರ ಮಾತನ್ನು ಮಾಡಿ ತಿಳಿಸಿದ್ರು. ಬಾಬಾ ಈ ಒಂದು ಹೆಸರಿಡೋಣ ಅಂತ ಬಾಬನ್ಗೂ ಈ ಹೆಸರು ಇಷ್ಟ ಆಗುತ್ತೆ. अब वास्तव में उसकी ओपनिंग तो शिव बाबा करते हैं. ವಾಸ್ತವದಲ್ಲಿ ಇದರದ್ದು ಓಪನಿಂಗ್ ಅಂತೂ ಶಿವ ಬಾಬಾ ಮಾಡ್ತಾರೆ. ಶಿವ ಬಾಬಾ ಬಂದರು, ಉದ್ಘಾಟನೆ ಆಗೋಯ್ತು, ಓಪನಿಂಗ್ ಮಾಡ್ತಾರೆ. ಪರಂತು ಹಮ್ ಬ್ರಾಹ್ಮಣೋ ದ್ವಾರ ಕರಾತೆ ಹೈ. ಶಿವ ಬಾಬಾ ಮಾಡ್ತಾರೆ. ಯಾರ ಮೂಲಕ ಮಾಡ್ತಾರೆ? ನಾವು ಬ್ರಾಹ್ಮಣ ಮಕ್ಕಳ ಮೂಲಕ ಮಾಡಿಸ್ತಾರೆ. दुनिया में ओपनिंग सेरेमनी तो बहुत होती रहती है ना. ಪ್ರಪಂಚದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮಗಳು, ಓಪನಿಂಗ್ ಸೆರೆಮನಿ ಬಹಳ ನಡೀತಾ ಇರುತ್ತಲ್ವಾ? कोई हॉस्पिटल की करेंगे, कोई यूनिवर्सिटी की करेंगे. ये तो ಬಾಬಾ ಹೇಳ್ತಾರೆ ಕೆಲವರು ಆಸ್ಪತ್ರೆ ಕಟ್ಟಿಸಿ ಅದರ ಉದ್ಘಾಟನೆ ಮಾಡ್ತಾರೆ, ಕೆಲವರು ಯೂನಿವರ್ಸಿಟಿ ಉದ್ಘಾಟನೆ ಮಾಡ್ತಾರೆ. ಇದಂತೂ ಈ ಉದ್ಘಾಟನೆ ಶಿವಬಾಬಾ ಮಾಡೋದು, ಬ್ರಾಹ್ಮಣರ ಮೂಲಕ ಮಾಡಿಸ್ತಾರೆ. ಈ ಉದ್ಘಾಟನೆ ಏಕಿ ಬಾರ್ ಹೋತಿ ಹೈ, ಒಂದೇ ಸಲ ನಡೆಯುತ್ತೆ. और इस समय ही होती है, तो इसलिए ಅದು ಈ ಸಮಯದಲ್ಲೇ ಆಗುತ್ತೆ. ಆದ್ದರಿಂದ ವಿಚಾರ ಕಿಯಾ ಜಾತಾ ಹೈ, ವಿಚಾರ ಮಾಡಲಾಗುತ್ತೆ. बच्चे ने लिखा ಬ್ರಹ್ಮ ಬಾಬಾ ಆಕರ್ ಉದ್ಘಾಟನ್ ಕರೆ. ಮಕ್ಕಳು ಬರೆದ್ರು ಈ ಒಂದು ಮೇಳ ಮತ್ತು ಪ್ರದರ್ಶನಿಯನ್ನು ಈ ಸಲ ಬ್ರಹ್ಮ ಬಾಬಾ ಬಂದು ಉದ್ಘಾಟನೆ ಮಾಡಲಿ. ಬಾಪ್ ದಾದಾ ದೋನೋ ಕೋ ಬುಲಾಯೆ. ಬಾಪ್ ದಾದಾ ಇಬ್ಬರನ್ನು ಕರಿಬೇಕು.
ಬಾಬಾ ಒಂಟಿಯಾಗಿಲ್ಲ ಅಲ್ವಾ, ಬಾಬ್ದಾದ ಇಬ್ಬರನ್ನು ಕರೀಬೇಕು. ಬಾಪ್ ಕತೆ ತುಮ್ ಬಾಹರ್ ಕಹಿ ಜಾ ನಹಿ ಸಕ್ತೆ. ತಂದೆ ಹೇಳ್ತಾರೆ ಬ್ರಹ್ಮ ಬಾಬಂಗೆ ನೀನೆಲ್ಲೋ ಆಚೆ ಹೋಗೋ ಆಗಿಲ್ಲ. ಉದ್ಘಾಟನ್ ಕರ್ನೆ ಕೆ ಲಿಯೆ ಜಾಯಿಯೆ. ವಿವೇಕ್ ಕಹತಾ ಖಾಯ್ದಾ ನಹಿ. ಉದ್ಘಾಟನೆ ಮಾಡಲಿಕ್ಕಾಗಿ ಹೋಗೋದು. ವಿವೇಕ ಹೇಳುತ್ತೆ ಇದು ಲಾ ಇಲ್ಲ. ಬಾಬ್ದಾದ ಹೋಗೋದು ಮತ್ತೆ ಬ್ರಹ್ಮ ಬಾಬಾ ಹೋಗೋದು ಇದು ಲಾ ಇಲ್ಲ. ಏತೋ ಕೋಯಿ ಬಿ ಖೋಲ್ ಸಕ್ತೆ ಹೇ. ಇದು ಯಾರು ಬೇಕಾದರೂ ತೆಗಿಬೋದು. ಬೇರೆ VIP ಗಳನ್ನ ಕರೆದು ತೆಗೆಸ್ಬೋದು, ಮಕ್ಕಳು ತೆಗಿಬೋದು. ಆದರೆ ಬಾಬಾನೇ ಹೋಗಿ ತೆಗಿಬೇಕು, ಇದು ಲಾ ಇಲ್ಲ. ಬಾಬಾ ಎಲ್ಲೂ ಹೋಗ್ತಿರ್ಲಿಲ್ಲ ಅಲ್ವಾ. अखबार में भी पढ़ेगा प्रजापिता ब्रह्मा कुमार कुमारिया. ये नाम भी बड़ा अच्छा है ना. ನ್ಯೂಸ್ಪೇಪರಲ್ಲೂ ಸಹ ಬರುತ್ತೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯ. ಈ ಹೆಸರು ಸಹ ಬಹಳ ಚೆನ್ನಾಗಿದೆ ಅಲ್ವಾ. ಪ್ರಜಾಪಿತಾ ತೋ ಸಬ್ಕಾ ಬಾಪ್ ಹೋ ಗಯಾ, वो कोई कम है क्या. ಭಾಗವತ ಹೇಳ್ತಾರೆ ಪ್ರಜಾಪಿತ ಅಂದಾಗ ಎಲ್ಲರಿಗೂ ತಂದೆ ಆಗಿದ್ದಾರೆ ಅಂದರೆ ಅವರೇನು ಕಡಿಮೆನಾ, ಅವ್ರು ಹೋಗಿ ಉದ್ಘಾಟನೆ ಮಾಡೋದ. ಅವ್ರು ಫಿರ್ ಬಾಪ್ ಖುದ್ ಸೆರೆಮನಿ ಕರಾತೆ. ನಂತರ ತಂದೆ ಖುದ್ದು ಬ್ರಹ್ಮನ ಮೂಲಕ ಸ್ಥಾಪನೆ, ಖುದ್ದು ಸೆರೆಮನಿ ಮಾಡಿಸ್ತಾರೆ ಶಿವಬಾಬನ ಮೂಲಕ. ಕರಣ್ ಕರಾವಲ್ ಹಾಲ್, ಬಾಬಾ ಪ್ರವೇಶ ಮಾಡಿದ್ರು ಅವರಲ್ಲಿ ಉದ್ಘಾಟನೆ ಮಾಡಿಸ್ಬಿಟ್ಟ ಅಲ್ವಾ. ಕರಣ್ ಕರಾವನ್ ಹಾಲಿನ ಬಾಬಾ ಮಾಡುವವರು, ಶಿವಬಾಬಾ ಮಾಡಿಸುವವರು ಆಗಿದ್ದಾರೆ ಬ್ರಹ್ಮನ ಮೂಲಕ, ನಾವು ಬ್ರಾಹ್ಮಣ ಮಕ್ಕಳ ಮೂಲಕ. ಬುದ್ಧಿ ಮೇ ರಹನಾ ಚಾಹಿಯೇ, ಅದರಿಂದ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಕರಣ್ ಕರಾವನ್ ಹಾಲ್, ನಾವು ಮಕ್ಕಳ ಮೂಲಕ ಕೂಡ ಮಾಡಿಸ್ತಾರೆ ಎಂದಾಗ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಹಮ್ ಸ್ವರ್ಗ ಕಿ ಸ್ಥಾಪನಾ ಕರ್ ರಹೇ ಹೇ, ನಾವು ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದೀವಿ. ತೋ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂದಾಗ ಕಿತನಾ ಪುರುಷಾರ್ಥ ಕರ್ ಶ್ರೀಮತ್ ಪರ್ ಚಲನಾ ಚಾಹಿಯೆ. ಎಷ್ಟು ಪುರುಷಾರ್ಥ ಮಾಡಿ ಶ್ರೀಮತದಂತೆ ನಡಿಬೇಕಾಗಿದೆ. ವರ್ತಮಾನ ಸಮಯ ಮನಸಾ ವಾಚಾ ಕರ್ಮಣ ಸಬ್ಸೆ ಅಚ್ಚಾ ಕರ್ಮ ತೋ ಏಕ್ ಹಿ ಹೈ. ವರ್ತಮಾನ ಸಮಯ ಕ್ವಶನ್ ಅಂಡ್ ಆನ್ಸರ್ ಅಲ್ಲಿ ಹೇಳಿದ್ರಲ್ವ, ವರ್ತಮಾನ ಸಮಯ ಮನಸಾ ವಾಚಾ ಕರ್ಮಣ ಎಲ್ಲದಕ್ಕಿಂತ ಒಳ್ಳೆ ಕರ್ಮ ಒಂದೇ ಆಗಿದೆ. ಯಾವುದು. ಅಂದೋಂಕಿ ಲಾಟಿ ಬನ್ನ, ಕುರುಡರಿಗೆ ಕೋಲಾಗುವಂತಹದ್ದು. ಗಾತೆ ಬಿ ಹೇ, ಹೇ ಪ್ರಭು ಅಂದೋಂಕಿ ಲಾಟಿ ಸಬ್ ಅಂದೇ ಹಿ ಅಂದೇ ಹೇ. ಹಾಡ್ತಾರೆ ಹೇ ಪ್ರಭು ಕುರುಡರಿಗೆ ಕೋಲು ನೀವು. ಎಲ್ಲರೂ ಯಾರಾಗಿದ್ದಾರೆ, ಸ್ಥೂಲ ಈ ಕಣ್ಣಿದ್ರೂ ಸಹ ಹಾಡ್ತಾರೆ. ಏನಂತ ಹಾಡ್ತಾರೆ, ನಾವೆಲ್ಲರೂ ಕುರುಡರಾಗಿದ್ದೀವಿ. ನೈ ನಹೀನ್ಕೋ ರಾಹ ಬತಾವೋ. तो बाप आकर लाठी बनते हैं. ತಂದೆನೇ ಬಂದು ಕೋಲ್ ಹಾಕ್ತಾರೆ. ಅಂದರೆ ಕೋಲ್ ಹಾಕ್ತಾರೆ ಅಂದರೆ ಸ್ಥೂಲ ರೂಪದ ಮಾತುಗಳು ಯಾವುದಾದ್ರೂ ಇದೆ ಇದರಲ್ಲಿ. ತಂದೆನೇ ಬಂದು ಕೋಲ್ ಹಾಕ್ತಾರೆ ಅಂದರೆ ಜ್ಞಾನ ಕಾ ತೀಸರಾ ನೇತ್ರ ದೇತೆ ಹೇ, ಜ್ಞಾನದ ಮೂರನೇ ನೇತ್ರ ಕೊಡ್ತಾರೆ. ಜಿಸ್ಸೆ ತುಮ್ ಸ್ವರ್ಗ ಮೇ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜಾತೆ ಹೋ. ಈ ಕೋಲಿನಿಂದ ನೀವು ಸ್ವರ್ಗದಲ್ಲಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಹೋಗ್ತೀರಿ. ನಂಬರ್ವಾರ್ ತೋ ಹೈ ಹಿ, ये बहुत बड़ी ಬೇಹದ್ ಕಿ ನಂಬರ್ವಾರ್ ಅಂತೂ ಮಕ್ಕಳು ಇದ್ದೇ ಇದ್ದಾರೆ. ಇದು ಬಹಳ ದೊಡ್ಡ ಈ ಸ್ಥಾನ ಆಗಿದೆ, ಬಹಳ ದೊಡ್ಡ. ಬೇಹದ್ ಕಿ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ, ಬೇಹದ್ದಿನ ಆಸ್ಪತ್ರೆ ಮತ್ತು ಕಾಲೇಜು ಯೂನಿವರ್ಸಿಟಿ. ದೊಡ್ಡ ಬೇಹದ್ದಿನ ಆಸ್ಪತ್ರೆ. ಎಲ್ಲೂ ಮನೋರೋಗಗಳು ವಾಸಿ ಮಾಡೋದಿಲ್ಲ ಅಲ್ವಾ. ಇದು ಮನೋರೋಗಗಳನ್ನು ವಾಸಿ ಮಾಡುವಂತಹ, ಮನೋರೋಗಗಳಿಗೆ ಚಿಕಿತ್ಸೆ ಕೊಡುವಂತಹ ಆಸ್ಪತ್ರೆ ಮತ್ತು ದೇವತಾ ಪದವಿ ಯಾವ ಯೂನಿವರ್ಸಿಟಿಯಿಂದ ಪಡೀಲಿಕ್ಕಾಗೋದಿಲ್ಲ. ಅದರಿಂದ ಇದು ಬಹಳ ದೊಡ್ಡ ಬೇಹದ್ದಿನ
ಆಸ್ಪತ್ರೆ ಮತ್ತು ಯೂನಿವರ್ಸಿಟಿ ಆಗಿದೆ ಮತ್ತು ಇಡೀ ವಿಶ್ವಕ್ಕಾಗಿ ಅಂದಾಗ ಬಹಳ ದೊಡ್ಡ ಬೇಹದ್ದಿನ ಆಸ್ಪತ್ರೆ ಮತ್ತು ಯೂನಿವರ್ಸಿಟಿ ಆಗಿದೆ. समझाया जाता है आत्माओं का बाप परमपिता परमात्मा पतित पावन है. ತಿಳಿಸಲಾಗುತ್ತೆ ಆತ್ಮಗಳ ತಂದೆ ಪರಮಪಿತ ಪರಮಾತ್ಮ ಪತಿತ ಪಾವನ ಆಗಿದ್ದಾರೆ. ತುಮ್ ಉಸ್ ಬಾಪ್ ಕೋ ಯಾದ್ ಕರೋ ತೋ ಆ ತಂದೆಯನ್ನು ನೀವು ನೆನಪು ಮಾಡಿ ಆಗ ಏನಾಗುತ್ತೆ ಸುಖಧಾಮೆ ಚಲೆ ಜಾಯೆಂಗೆ. ಅಲ್ಲಾವುದ್ದೀನ್ ಅದ್ಭುತ ದೀಪ ಸುಖಧಾಮಕ್ಕೆ ಹೊರಟೋಗ್ತೀರಿ. ये है हेल इनको हेवन नहीं कहेंगे. हेवन में है ही एक धर्म भारत स्वर्ग था दूसरा कोई धर्म नहीं था. ಬಾಬಾ ಹೇಳ್ತಾರೆ ಇದಾಗಿದೆ ಈಗ ಇರುವ ಪ್ರಪಂಚ ನರಕ, ಇದಕ್ಕೆ ಹೆವೆನ್ ಅಂತ ಹೇಳೋದಿಲ್ಲ. ಸತ್ತವರೆಗೂ ಏನು ಹೇಳ್ತಾರೆ ಸ್ವರ್ಗಕ್ಕೆ ಹೋದರು, ನರಕದಿಂದ ಸ್ವರ್ಗಕ್ಕೆ ಹೋದರಲ್ವಾ, ಇದಕ್ಕೆ ಹೆವೆನ್ ಅಂತ ಹೇಳುವುದಿಲ್ಲ. ಹೆವೆನ್ನಲ್ಲಿ ಇರುತ್ತೆ ಒಂದೇ ಧರ್ಮ. ಭಾರತ ಸ್ವರ್ಗ ಆಗಿತ್ತು, ಬೇರೆ ಯಾವುದೇ ಧರ್ಮ ಆವಾಗ ಇರಲಿಲ್ಲ. ಒಂದೇನು ಹೇಳಿದ್ರಲ್ಲ ಅಖಂಡ ಏನು ಅಟೂಟ್ ಅವಿನಾಶಿ ರಾಜ್ಯ ಸಿಗುತ್ತೆ ಅಂತ. ಯಾಕೆ ಒಂದೇ ಧರ್ಮ ಇರುತ್ತೆ. ಈ ಸಿರ್ಫ್ ಯಾದ್ ಕರೆ ಬಾಬಾ ಹೇಳ್ತಾರೆ ಇದು ಕೇವಲ ನೆನಪು ಮಾಡಿ. ಬಿ ಇದನ್ನ ನೆನಪು ಮಾಡೋದು ಸಹ ಏನು ಭಾರತ ಸ್ವರ್ಗ ಆಗಿತ್ತು, ಬೇರೆ ಯಾವ ಧರ್ಮ ಇರಲಿಲ್ಲ. ಯಾವುದು ಭಾರತ ಸ್ವರ್ಗ, ಆ ಸ್ವರ್ಗವನ್ನು ನೆನಪು ಮಾಡೋದು ಇದು ಸಹ ಏನಾಗಿದೆ ಮನ್ಮನಾಭವ. ಆಸ್ತಿಯನ್ನು ನೆನಪು ಮಾಡೋದನ್ನು ಸಹ ಮನ್ಮನಾಭವ ಆಗಿದೆ. हम स्वर्ग में सारे विश्व के मालिक थे इतना भी याद नहीं पड़ता. ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ನಾವು ಇಡೀ ವಿಶ್ವದ ಮಾಲೀಕರಾಗಿದ್ವಿ, ಇದೂ ಸಹ ನೆನಪಿಗೆ ಬರೋದಿಲ್ಲ. ಆ ಥರ ಮರ್ತು ಹೋಗುತ್ತೆ, ಜ್ಞಾನ ಪ್ರಾಯ ಲೋಪ ಆಗೋಗುತ್ತಲ್ವ. ಬುದ್ಧಿ ಮೇ ಹೈ हमको बाप मिला है तो वो खुशी रहनी चाहिए. ಬುದ್ಧಿಯಲ್ಲಿದೆ ನಮಗೆ ತಂದೆ ಸಿಕ್ಕಿದ್ದಾರೆ ಅಂದಾಗ ಆ ಖುಷಿ ಇರಬೇಕಾಗಿದೆ ಅಲ್ವಾ. ಯಾರಿಗೂ ಸಿಕ್ಕಿಲ್ಲ ಪರಮಾತ್ಮ, ಎಲ್ಲರೂ ಇನ್ನು ಹುಡುಕ್ತಾ ಇದ್ದಾರೆ. ಅವ್ರು ನಮಗೆ ಸಿಕ್ಕಿದ್ದಾರೆ ಅಂದಾಗ ಬಾಬಾ ಹೇಳ್ತಾರೆ ಖುಷಿ ಇರಬೇಕಾಗಿದೆ ಅಲ್ವಾ. ಪರಂತು ಏನು ಹೇಳ್ತಾರೆ, ಪರಂತು ಮಾಯಾವಿ ಕಮ್ಮಿ. ಮಾಯೇನು ಸಹ ಯಾವಾಗಲೂ ಖುಷಿಯಲ್ಲಿ ಇರಲಿಕ್ಕೆ ಬಿಡೋದಿಲ್ಲ. ಯಾವುದಾದ್ರೂ ಒಂದು ಪಪೆಟ್ ಶೋ ಮುಂದೆ ತರ್ತಾ ಇರುತ್ತಲ್ವ. ಐಸೆ ಬಾಪ್ ಕಾ ಬನ್ಕರ್ ಫಿರ್ ಭಿ ಇತನಿ ಖುಷಿ ಮೇ ನಹೀ रहते. ಈ ರೀತಿ ತಂದೆಯವರಾಗಿ ಸಹ ಅಷ್ಟೊಂದು ಖುಷಿಯಲ್ಲಿ ಇರೋದಿಲ್ಲ. ಗುಟ್ಕೆ ಖಾತೆ रहते हैं ಮಾಯಾ ಗಡಿ ಗಡಿ ಬಹುತ್ ಗುಟ್ಕೆ ಖಿಲಾತಿ है. ಕಷ್ಟಪಡ್ತಾ ಇರ್ತಾರೆ, ತಂದೆಯ ಮಕ್ಕಳಾಗಿನೂ ಸಹ ಖುಷಿಯಲ್ಲಿರೋದಿಲ್ಲ, ಕಷ್ಟಪಡ್ತಾ ಇರ್ತಾರೆ. ಮಾಯಾ ಗಳಿಗೆ ಗಳಿಗೆಗೆ ಬಹಳ ಕಷ್ಟವನ್ನು ಕೊಡಿಸ್ತಾ ಇರುತ್ತೆ. ಅದರ ಕೆಲಸ ಏನು, ಕಷ್ಟ ಕೊಡಿಸೋದೇ ಅಲ್ವಾ. ಯಾವುದೇ ವಿಕಾರ ಪ್ರವೇಶ ಆಯಿತು ಕಷ್ಟದ ಮಾತು. ಶಿವಬಾಬಾ ಕಿ ಯಾದ್ ಬುಲಾ ದೇತಿ ಹೇ, ಕಷ್ಟನೂ ಕೊಡಿಸುತ್ತೆ ಮತ್ತು ಶಿವಬಾಬನ ನೆನಪು ಮರೆಸುತ್ತೆ. ಖುದ್ ಭಿ ಕಹತೆ ಹೇ ಯಾದ್ ಟಹರ್ತಿ ನಹಿ ಹೈ. ಆಗ ಮಕ್ಕಳು ಏನು ಹೇಳ್ತಾರೆ, ಖುದ್ದು ಸಹ ಹೇಳ್ತಾರೆ ನಮಗೆ ನೆನಪು ನಿಲ್ಲೋದೇ ಇಲ್ಲ. वो गुटखा खिलाते हैं ज्ञान सागर में माया फिर गुटखा खिलाती है. ತಂದೆ ಮುಳುಗಿಸ್ತಾರೆ ಜ್ಞಾನ ಸಾಗರದಲ್ಲಿ, ಮಾಯೆ ನಂತರ ಮುಳುಗಿಸುತ್ತೆ ವಿಷಯ ಸಾಗರ. ವಿಷಯ ಸಾಗರ ವಿಕಾರಗಳ ವಿಷಯ ಸಾಗರ. ಬಡಿ ಖುಷಿ ಸೆ ಗುಟ್ಕಾ ಖಾನೆ ಲಗ್ ಪಡ್ತೆ ಹೈ. ವಿಕಾರಿಗಳಾದರೂ ಬಹಳ ಖುಷಿಯಿಂದ ಕಷ್ಟಪಡಲಿಕ್ಕೆ ತೊಡಗಿಬಿಡ್ತಾರೆ ಖುಷಿಯಿಂದ. ಬಾಪ್ ಕಹತೆ ಹೈ ಶಿವ ಬಾಬಾ ಕೋ ಯಾದ್ ಕರೋ. ತಂದೆ ಹೇಳ್ತಾರೆ ಶಿವ ಬಾಬನನ್ನು ನೆನಪು ಮಾಡಿ. ಮಾಯಾ ಫಿರ್ ಬುಲಾ ದೇತಿ ಹೈ. ಮಾಯೆ ಏನು ಮಾಡುತ್ತೆ, ಶಿವ ಬಾಬಾ ಹೇಳ್ತಾರೆ ನೆನಪು ಮಾಡಿ, ಮಾಯೆ ಏನು ಮಾಡುತ್ತೆ ಮರೆಸ್ಬಿಡುತ್ತೆ. ಬಾಪ್ ಕೋ ಯಾದ್ ಹಿ ನಹಿ ಕರ್ತೆ.
ತಂದೆಯನ್ನು ನೆನಪೇ ಮಾಡೋದಿಲ್ಲ. ಬಾಪ್ ಕೋ ಜಾನ್ತೆ ಹಿ ನಹಿ. ಬಾಬಾ ಹೇಳ್ತಾರೆ ತಂದೆ ಬಗ್ಗೆ ಗೊತ್ತೇ ಇಲ್ಲ. ದುಃಖ ಹರ್ತ ಸುಖ ಕರ್ತ ತೋ ಪರಂಪಿತ ಪರಮಾತ್ಮ ಏನ. ದುಃಖ ಹರ್ತ ಸುಖ ಕರ್ತ ಯಾರಾಗಿದ್ದಾರೆ? ಅವರೊಬ್ಬರೇ. ದುಃಖ ದೂರ ಮಾಡಿ ಸುಖ ಕೊಡುವಂಥವರು ಪರಂಪಿತ ಪರಮಾತ್ಮ ಆಗಿದ್ದಾರಲ್ವಾ. ಓ ಐಹಿ ದುಃಖ ಹರ್ನೇ ವಾಲ ಅವರಾಗಿದ್ದಾರೆ. ದುಃಖ ಹರ್ತ ಅಂದರೆ ದುಃಖ ದೂರ ಮಾಡುವಂಥವರು. ಓ ಫಿರ್ ಗಂಗಾ ಮೇ ಜಾಕರ್ ಡುಬ್ಕಿ ಲಗಾತೆ ಹೇ. ಅವರು ಪಾವನ ಆಗಬೇಕು, ದುಃಖದಿಂದ ದೂರ ಆಗಬೇಕು ಅಂತ ಏನು ಮಾಡ್ತಾರೆ? ಗಂಗೆಯಲ್ಲಿ ಹೋಗಿ ಮುಳುಗಾಕ್ತಾರೆ. ಸಮಸ್ತೆ ಹೇ ಗಂಗಾ ಪತಿತ್ ಪಾವನಿ ಹೇ. सतयुग में गंगा को दुख हरनी पाप खटनी नहीं कहेंगे. ಇಲ್ಲಿ ತಿಳ್ಕೊಳ್ತಾರೆ ಗಂಗೆ ಪತಿತ ಪಾವನೆ ಆಗಿದೆ, ನಾವು ಪಾವನ ಆಗ್ಬಿಡ್ತೀವಿ, ದುಃಖಗಳಿಂದ ದೂರ ಆಗ್ಬಿಡ್ತೀವಿ. ಸತ್ಯುಗದಲ್ಲಿ ಗಂಗೆಗೆ ಸತ್ಯುಗದಲ್ಲೂ ಇರುತ್ತಲ್ವಾ, ನದಿ ಇರುತ್ತಲ್ವಾ, ಗಂಗೆ ಇರುತ್ತಲ್ವಾ, ಅದಕ್ಕೆ ದುಃಖ ಹರಣಿ ಪಾಪ ಕಟಣಿ ಅಂತ ಹೇಳೋದಿಲ್ಲ. साधु संत आदि सब जाकर नदियों के किनारे बैठते हैं. ಸಾಧು ಸನ್ಯಾಸಿಗಳು ಎಲ್ಲರೂ ಹೋಗಿ ಆ ನದಿಗಳ ದಡದಲ್ಲಿ ಕೂರ್ತಾರೆ. ಸಾಗರ ಕೆ ಕಿನಾರೆ ಕ್ಯೂ ನಹಿ बैठते हैं. ಸಾಗರದ ದಡದಲ್ಲಿ ಯಾಕೆ ಕೂರೋದಿಲ್ಲ? ಅವಿ ತುಮ್ ಬಚ್ಚೆ ಸಾಗರ ಕೆ ಕಿನಾರೆ बैठे हो. ಈಗ ನೀವು ಮಕ್ಕಳು ಸಾಗರನ ದಡದಲ್ಲಿ ಕುಳಿತಿದ್ದೀರಿ. ಸಾಗರದ ದಡದಲ್ಲಿ, ಜ್ಞಾನ ಸಾಗರನ ಪಕ್ಕದಲ್ಲಿ ಸಮೀಪದಲ್ಲಿ ಕುಳಿತಿದ್ದೀರಿ. ಡೇರ್ ಕೆ ಡೇರ್ ಬಚ್ಚೆ ಸಾಗರ್ ಪಾಸ್ ಆತೆ ಹೇ. ಅನೇಕ ಮಕ್ಕಳು ಬಾಬನ ಮಕ್ಕಳಾಗ್ತಾರೆ, ಅನೇಕರು ಬಾಬನ ಬಳಿಗೆ ಬರ್ತಾರೆ, ಸಾಗರದ ದಡದಲ್ಲಿ ಕುಳಿತುಕೊಳ್ತಾರೆ. ಫಿರ್ ಸಮಜ್ತೆ ಹೇ ಸಾಗರ ಸೆ ನಿಕಲಿ ಹುಯಿ ये छोटी बड़ी नदियाँ भी है. ನಂತರ ತಿಳ್ಕೊಳ್ತಾರೆ ಸಾಗರದಿಂದ ಹೊರಟಂತಹ ಈ ಚಿಕ್ಕ ದೊಡ್ಡ ನದಿಗಳೂ ಸಹ ಇವೆ. ಯಾರು? ಚಿಕ್ಕ ದೊಡ್ಡ ನದಿಗಳು, ಸಾಗರದಿಂದ ಹೊರಟಂಥ ನದಿಗಳು. ಬ್ರಹ್ಮಪುತ್ರ ದೊಡ್ಡ ನದಿ, ಸಿಂಧ್, ಸರಸ್ವತಿ, ಏ ಭಿ ನಾಮ ರಖೆ ಹುಯೆ ಹೈ. ಬ್ರಹ್ಮಪುತ್ರ, ಸರಸ್ವತಿ ಈ ಹೆಸರುಗಳನ್ನು ಇಡಲಾಗಿದೆ. बाप समझाते हैं बच्चे तुम्हें मनसा वाचा कर्मणा बहुत बहुत ध्यान रखना है. कभी भी तुम्हें क्रोध नहीं आना चाहिए. ತಂದೆ ತಿಳಿಸ್ತಾರೆ, ಮಕ್ಕಳೇ ನೀವು ಮನಸ ವಾಚ ಕರ್ಮಣ ಬಹಳ ಬಹಳ ಗಮನ ಇಟ್ಕೋಬೇಕು. ಎಂದೂ ಸಹ ನಿಮಗೆ ಕ್ರೋಧ ಅನ್ನೋದು ಬರಬಾರ್ದಾಗಿದೆ. ಕ್ರೋಧ ಎಲ್ಲಿ ಬರುತ್ತೆ? ಕ್ರೋಧ ಮೊದಲು ಮನಸಾ ಮೇ ಆತಾ ಹೈ. ಫಿರ್ ನೆಕ್ಸ್ಟ್ ಎಲ್ಲಿ ಬರುತ್ತೆ? ವಾಚಾ और ಕರ್ಮಣ ಮೇ ಆತಾ ಹೈ. ಮೊದಲು ಬರೋದು ಸಂಕಲ್ಪದಲ್ಲಿ, ಮನಸ್ಸಿನಲ್ಲಿ. ನಂತರ ಬರುತ್ತೆ, ಆಟೋಮೆಟಿಕ್ ಆಗಿ ಬರುತ್ತೆ ಮಾತಿನಲ್ಲಿ, ಕರ್ಮದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಕ್ರೋಧ ಪ್ರವೇಶ ಮಾಡಲಿಕ್ಕೆ 3 ಸ್ಥಾನಗಳಿವೆ. ಆ 3 ಸ್ಥಾನಗಳಿಗೆ ಬಾಬಾ ಏನು ಹೇಳ್ತಾರೆ? 3 खिड़कियाँ है. 3 ಕಿಟಕಿಗಳು ಇವೆ. इसलिए बाप समझाते हैं मीठे बच्चे वाच अधिक नहीं चलाओ, शांत में रहो. वाचा में आए तो कर्मणा में आ जाएगा. ಆದ್ದರಿಂದ ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ ಮಾತಿನಲ್ಲಿ ಅಧಿಕವಾಗಿ ಬರಬೇಡಿ, ಶಾಂತಿಯಲ್ಲಿರಿ. ವಾಚಾದಲ್ಲಿ ಬಂದ್ರಿ ಅಂದಾಗ ಕರ್ಮಣದಲ್ಲೂ ಬಂದ್ಬಿಡುತ್ತೆ. ಆ ಕೋಪ ಮನಸ್ಸಲ್ಲಿ ಬಂತು ಅಂದರೆ ವಾಚಾದಲ್ಲಿ ಬರುತ್ತೆ, ವಾಚಾದಲ್ಲಿ ಬಂತು ಅಂದರೆ ಕರ್ಮಣದಲ್ಲೂ ಬರುತ್ತೆ. ಲೌಕಿಕದಲ್ಲಿ ಕೆಲವರು ಏನು ಮಾಡ್ತಾರೆ, ಆ ಪಾತ್ರೆಗಳೆಲ್ಲ ಎತ್ತಿ ಬಿಸಾಕ್ಬಿಡ್ತಾರೆ ಕೋಪ ಅಲ್ವಾ. ಒಬ್ಬರು ಎಷ್ಟು ಕೋಪ ಬರ್ತಾ ಇತ್ತಂತೆ ಒಬ್ಬರಿಗೆ, ಊಟ ಮಾಡ್ತಾ ಇರೋರಂತೆ, ಕೋಪ ಬಂದರೆ ತಟ್ಟೆನೇ ಎತ್ತಿ ಬಿಸಾಕ್ಬಿಡೋರು. ಆಕೆ ಹೇಗೆ ಇವನ ಹತ್ರ ಸಾಯೋ ತನಕ ನಾನು ಹೇಗೆ ಬದುಕೋದು ಅಂತ ಅಂದ್ಕೊಳ್ತಾ ಇದ್ರಂತೆ. ಜ್ಞಾನಕ್ಕೆ ಬಂದಮೇಲೆ ಆ ಥರ ಶಾಂತ ಆಗ್ಬಿಟ್ರಂತೆ. ಗುಸ್ಸಾ
पहले मनसा में आता है, फिर वाचा कर्मಣ में आता है. ಮೊದಲು ಕೋಪ ಮನಸ್ಸಿನಲ್ಲಿ ಬರುತ್ತೆ, ಸಂಕಲ್ಪಗಳು, ನಂತರ ಮಾತು, ನಂತರ ಕರ್ಮಣದಲ್ಲೂ ಬರುತ್ತೆ. तीनों खिड़कियों से निकलता है. ಮೂರು ಕಿಟಕಿಗಳಿಂದ ಹೊರಕ್ಕೆ ಬರುತ್ತೆ. ಒಳಗಡೆ ಇರೋದು ಹೇಗೆ ಬರುತ್ತೆ? ಮೂರು ಕಿಟಕಿಗಳಿಂದ ಹೊರಕ್ಕೆ ಬರುತ್ತೆ. पहला मनसा में आएगा. दुनिया वाले तो एक दो को दुख देते रहते हैं, लड़ते झगड़ते रहते हैं. ಮೊದಲು ಕೋಪ ಮನಸ್ಸಿನಲ್ಲಿ ಬರುತ್ತೆ. ಬಾಬಾ ಹೇಳ್ತಾರೆ, ಪ್ರಪಂಚದವರಂತೂ ಒಬ್ಬರಿಗೊಬ್ಬರು ದುಃಖ ಕೊಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ಪ್ರಪಂಚದವರಿಗೆ. ಇಲ್ಲಿ ನನ್ನ ಮಕ್ಕಳು ಆ ಥರ ದುಃಖ ಕೊಡೋದಿಲ್ಲ, ಜಗಳ ಆಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಾಬನಿಗೆ ನಂಬಿಕೆ. तुमको तो कोई को दुख नहीं देना है. ನಿಮಗಂತೂ ನೀವಂತೂ ಯಾರಿಗೂ ದುಃಖ ಕೊಡಬಾರ್ದು. ख्याल भी नहीं आना चाहिए. ಸಂಕಲ್ಪ ವಿಚಾರದಲ್ಲೂ ಬರಬಾರ್ದು. ನಾನು ಇವ್ರ ಹತ್ರ ಈ ಥರ ಮಾತಾಡಬೇಕು, ಈ ಥರ ಅನ್ನಬೇಕು. ಬಾಬಾ ಹೇಳ್ತಾರೆ, ವಿಚಾರದಲ್ಲೂ ಬರಬಾರ್ದು. ಸೈಲೆನ್ಸ್ ಮೇ ರಹನಾ ಬಡಾ ಅಚ್ಚಾ ಹೈ. ಸೈಲೆನ್ಸಿನಲ್ಲಿರೋದು ಎಷ್ಟು ಬೇಕೋ ಕೆಲಸ ಕಾರ್ಯಗಳಿಗೆ ಅವಶ್ಯಕವಾಗಿ ಬೇಕಾಗಿರೋದು ಮಾತಾಡಲೇಬೇಕು ಅಲ್ವಾ. ಆದರೆ ಸೈಲೆನ್ಸು, ಒಳಗಡೆ ಸೈಲೆನ್ಸು ಬೇಕಾಗಿದೆ, ಹೊರಗಡೆ ಮೌನ ಮಾತ್ರ ಅಲ್ಲ. ಒಳಗಡೆ ಬೇಕಾದಷ್ಟು ಸಂಕಲ್ಪಗಳು ನಡೀತಾ ಇವೆ ಅಂದರೆ ಅದಕ್ಕೆ ಸೈಲೆನ್ಸ್ ಅಂತ ಹೇಳೋದಿಲ್ಲ. तो बाप आकर स्वर्ग का ಅಥವಾ ಸುಖ ಶಾಂತಿ का ಗೇಟ್ ಬದಲಾತೆ हैं. ಇವತ್ತಿನ ಟಾಪಿಕ್ಕು ತಂದೆ ಬಂದು ಸ್ವರ್ಗದ್ದು ಅಥವಾ ಸುಖ ಶಾಂತಿಯ ಗೇಟು ತಿಳಿಸ್ತಾರೆ. ಬಚ್ಚೋಂ ಕೋ ಹಿ ಬದಲಾತೆ हैं. ಮಕ್ಕಳಿಗೇನೆ, ಯಾರು ಮಕ್ಕಳಾಗ್ತಾರೆ ಪ್ರಾಕ್ಟಿಕಲಲ್ಲಿ ಆ ಮಕ್ಕಳಿಗೇನೆ ತಿಳಿಸ್ತಾರೆ. ಬಚ್ಚೋಂ ಕೋ ಕಹತೆ ಹೈ. ಮತ್ತೆ ಮಕ್ಕಳಿಗೆ ಹೇಳ್ತಾರೆ, ಏನು ಹೇಳ್ತಾರೆ? ತುಮ್ ಅವರೋಂ ಕೋ ಭಿ ಬದಲಾ, ನೀವು ಬೇರೆಯವ್ರಿಗೂ ತಿಳಿಸಿ. प्योरिटी, पीस, प्रॉस्पेरिटी होती है स्वर्ग में. वहाँ कैसे जाते हैं वो समझना. ಪವಿತ್ರತೆ, ಶಾಂತಿ, ಸಂಪತ್ತು ಇರುತ್ತೆ ಸ್ವರ್ಗದಲ್ಲಿ. ಅಲ್ಲಿ ಹೇಗೆ ಹೋಗ್ತಾರೆ ಬಾಬಾ ಹೇಳ್ತಾರೆ, ಅದನ್ನ ತಿಳ್ಕೊಳ್ಬೇಕಾಗಿದೆ. ಈ ಮಹಾಭಾರತ ಲಡಾಯಿ ಬಿ, ಈ ಮಹಾಭಾರತ ಯುದ್ಧನೂ ಏನು ಮಾಡುತ್ತೆ? ಮಹಾಭಾರತ ಯುದ್ಧ ಗೇಟ್ खोलती है. ಗೇಟ್ ಇವತ್ತು ಟಾಪಿಕ್ಕು. ಗೇಟ್ ತೆಗೆಯುತ್ತೆ. ಯಾವ ಗೇಟು? ಮನೆ ಗೇಟು, ಸ್ವರ್ಗದ ಗೇಟು. बाबा विचार सागर मंथन तो चलता है ना. बाबा का ब्रह्म बाबंದು ವಿಚಾರ ಸಾಗರ ಮಂಥನ ನಡೆಯುತ್ತಲ್ವಾ. ಕ್ಯಾ ನಾಮ್ ರಖೆ? ಮಕ್ಕಳು ಈ ಥರ ಎಕ್ಸಿಬಿಷನ್ನು ಓಪನ್ ಮಾಡ್ತಾ ಇದ್ದಾರೆ, ಪ್ರದರ್ಶನಿ ಓಪನ್ ಮಾಡ್ತಾ ಇದ್ದಾರೆ, ಮೇಳ ಓಪನ್ ಮಾಡ್ತಾ ಇದ್ದಾರೆ. ಏನು ಹೆಸರು ಇಡಬೇಕು? ಸವೇರೆ ವಿಚಾರ ಸಾಗರ್ ಮಂಥನ್ ಕರ್ನೇಸೆ. ಬೆಳಿಗ್ಗೆ ಬೆಳಿಗ್ಗೆ ವಿಚಾರ ಸಾಗರ ಮಂಥನ ಮಾಡೋದ್ರಿಂದ ಏನಾಗುತ್ತೆ? ಕಡಿಯೋದ್ರಿಂದ ಏನು ಸಿಗುತ್ತೆ? ಮಕ್ಕನ್ ನಿಕಲ್ತಾ है, ಬೆಣ್ಣೆ ಸಿಗುತ್ತೆ. अच्छी राय निकलती है. तब बाबा कहते हैं, सवेरे उठ बाप को याद करो और विचार सागर मंथन करो, क्या नाम रखा जाए. ಒಳ್ಳೆ ಸಜೆಷನ್ನು ಸಿಗುತ್ತೆ. ಯಾವಾಗ? ಬೆಳಿಗ್ಗೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಯೋಗ ಆದ ನಂತರ ವಿಚಾರ ಸಾಗರ ಮಂಥನ ಮಾಡಿದಾಗ ಒಳ್ಳೆ ಸಲಹೆಗಳು ಸಿಗುತ್ತವೆ. ಅದರಿಂದ ಬಾಬಾ ಹೇಳ್ತಾರೆ, ಬೆಳಿಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ ಮತ್ತು ವಿಚಾರ ಸಾಗರ ಮಂಥನ ಮಾಡಿ ಏನು ಹೆಸರು ಇಡಬೇಕಾಗಿ ಬರುತ್ತೆ. विचार करना चाहिए. कोई का अच्छा विचार भी निकलता है. अब तुम समझते हो, पतित को पावन बनाना माना. ಬಾಬಾ ಹೇಳ್ತಾರೆ, ವಿಚಾರ ಮಾಡಬೇಕಾಗಿದೆ. ಕೆಲವು ಮಕ್ಕಳಿಗೆ ಒಳ್ಳೆ ವಿಚಾರನೂ ಹೊರಡುತ್ತೆ. ಈಗ ನೀವು ತಿಳ್ಕೊಳ್ತೀರಾ, ಪತಿತರನ್ನು ಪಾವನ ಮಾಡಬೇಕು ಅಂದರೆ
ನರಕವಾಸಿ ಸೆ ಸ್ವರ್ಗವಾಸಿ ಬನಾನ. ಅವರನ್ನು ಪಾವನ ಮಾಡಿಬಿಟ್ವಿ ಅಂದರೆ ಏನು ಸುಖ, ನರಕವಾಸಿಯಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕು. ದೇವತಾಯೇ ಪಾವನ್ ಹೇ ತಬ್ ತೋ ಉನ್ಕೆ ಆಗೆ ಮಾತಾ ಟೇಕ್ತೆ ಹೇ. ದೇವತೆಗಳು ಪಾವನರಾಗಿದ್ದಾರೆ, ಆದ್ದರಿಂದ ಈಗ ಆ ಚಿತ್ರಗಳಿಗೂ ಸಹ ಏನು ಮಾಡ್ತಾರೆ, ತಲೆ ಬಾಗ್ತಾರೆ. ಒಂದು ಕ್ಯಾಲೆಂಡರಲ್ಲಿ ಒಂದು ಚಿತ್ರ ನೋಡಿದ್ರು ತಲೆ ಬಾಗ್ತಾರಲ್ವ. ತುಮ್ ಅಭಿ ಕಿಸ್ಕೆ ಮಾತಾ ನೆಹಿ ಟೇಕ್ ಸಕ್ತೆ ಹೋ ಫಾಯ್ದಾ ನೆಹಿ. ನೀವು ಯಾರಿಗೂ ತಲೆ ಬಾಗಿಸುವಂಥ ಈ ಮಾತಿಲ್ಲ, ನಿಮಗೆ ನಿಯಮ ಇಲ್ಲ. ಆ ಭಕ್ತಿ ಮಾರ್ಗದ್ದು ಯಾವುದೇ ನಿಯಮ ನಮ್ಮಲ್ಲಿ ಇಲ್ಲ. ಇಲ್ಲಾಂದರೆ ಭಕ್ತಿ ಮಾರ್ಗದಲ್ಲಿ ಹೋದ ತಕ್ಷಣ ಏನು ನಮಸ್ಕಾರ ಮಾಡಬೇಕು, ಕೆಳಕ್ಕೆ ಬೀಳಬೇಕು. ಬಾಕಿ ಯುಕ್ತಿ ಸೇ ಚಲನಾ ಹೋತಾ ಹೈ. ಆ ರೀತಿ ನಾನು ಯಾರಿಗೂ ತಲೆ ಬಗ್ಗಿಸ್ಬಾರ್ದು, ಯಾರಿಗೂ ನಮಸ್ಕಾರನೇ ಮಾಡಬಾರ್ದು, ಸ್ಟ್ರೈಟಾಗಿರಬೇಕು, ಆ ಮಾತು ಇಲ್ಲ. ಕೆಲವೊಮ್ಮೆ ಮಾಡಬೇಕಾಗಿ ಬರುತ್ತೆ, ಯುಕ್ತಿಯಿಂದ ನಡ್ಕೊಳ್ಬೇಕಾಗಿ ಬರುತ್ತೆ. साधु लोग अपने को ऊंच पवित्र समझते हैं, औरों को अपवित्र नीच समझते हैं. ಸಾಧು ಜನರು ತಮ್ಮನ್ನು ನಾವು ಬಹಳ ಶ್ರೇಷ್ಠರು, ಯಾಕೆ ನಾವು ಪವಿತ್ರವಾಗಿದ್ದೀವಿ, ಬೇರೆಯವರನ್ನು ಏನಂತ ತಿಳ್ಕೊಳ್ತಾರೆ, ಅಪವಿತ್ರರು ಮತ್ತೆ ಕನಿಷ್ಠರು ಅಂತ ತಿಳ್ಕೊಳ್ತಾರೆ. तुम बल जानते हो हम सबसे ऊंच है, परंतु कोई हाथ जोड़े तो ರೆಸ್ಪಾಂಡ್ ದೇನಾ ಪಡೆ. ನೀವು ತಿಳ್ಕೊಳ್ತೀರಾ, ಸನ್ಯಾಸಿಗಳು ಹೇಗೆ ತಿಳ್ಕೊಳ್ತಾರೆ ನಾವು ಪವಿತ್ರರು ಶ್ರೇಷ್ಠರು ಅಂತ, ಆ ಥರ ನಿಮಗೂ ಗೊತ್ತಿದೆ ನಾವು ಎಲ್ಲರಿಗಿಂತ ಶ್ರೇಷ್ಠರು. ಆದರೆ ಯಾರಾದರೂ ನಮಗೆ ನಮಸ್ಕಾರ ಮಾಡಿದ್ರು, ಕೈ ಜೋಡಿಸಿದ್ರು, ನಮಸ್ಕಾರ ಮಾಡಿದ್ರು ಅಂದರೆ ನಾವೂ ಸಹ ಕೈ ಜೋಡಿಸಿ ನಮಸ್ಕಾರ ಮಾಡಬೇಕಾಗಿ ಬರುತ್ತೆ. ಪ್ರಕಾಶ್ ಮಣಿ ದಾದಿ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು, ದೊಡ್ಡ ದೊಡ್ಡವ್ರನ್ನೆಲ್ಲ ಕಳಿಸಿದಾಗ, ಸಾಧು ಸಂತರನ್ನ ವಿ ಐ ಪಿಗಳನ್ನು ಕಳಿಸಿದಾಗ ಅವ್ರು ನಮಸ್ಕಾರ ಮಾಡಿದ್ರೆ ಅವ್ರಿಗಿಂತ ದೊಡ್ಡದಾಗಿ ನಮಸ್ಕಾರ ಮಾಡೋರು. ಎಷ್ಟು ವಿನಯದಿಂದ, ಸ್ನೇಹದಿಂದ, ಎಷ್ಟು ದೊಡ್ಡದಾಗಿ, ಅವ್ರಿಗಿಂತ ಹೆಚ್ಚಾಗಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಮಗೆ ಕಾಯ್ದಾ ಇಲ್ಲ, ಆದರೆ ಕೆಲವೊಮ್ಮೆ ಯುಕ್ತಿಯಿಂದ ನಡ್ಕೋಬೇಕು. ಅವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ ದೊಡ್ಡವರು, ನಾನು ಇಲ್ಲೇ ಸ್ಟ್ರೈಟ್ ಆಗಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಹರಿ ಓಂ ತತ್ಸತ್ ಕರ್ತೆ ಹೇ ತೋ ಕರ್ನಾ ಪಡೆ. ಅವ್ರು ಹೇಳ್ತಾರೆ ಹರಿ ಓಂ ತತ್ಸತ್ ಅಂತ, ನಮ್ಮ ಬಾಯಿಂದ ಅದು ಒಳ್ಳೆ ಶಬ್ದ ಅಲ್ವಾ, ಅದೇನು ಕೆಟ್ಟ ಶಬ್ದ ಅಲ್ವಾ. ನಾವು ಹೇಳ್ಬಿಟ್ರೆ ನಮ್ಮ ಗಂಟೇನು ಹೋಗುತ್ತೆ, ನಮ್ಮ ಶ್ರೇಷ್ಠತೆ ಏನಾದರೂ ಡೌನ್ ಆಗಿಬಿಡುತ್ತಾ, ಹೇಳಿ ಅಂತಾರೆ ಬಾಬಾ. ಹರಿ ಓಂ ತತ್ಸತ್ ಅಂತ ನೀವು ಹೇಳ್ಬೇಕಾಗಿ ಬರುತ್ತೆ. ಯುಕ್ತಿ ಸೇ ನಹಿ ಚಲೆಂಗೆ ತೋ, ನಾವು ಈ ಥರ ಯುಕ್ತಿಯಿಂದ ನಡೀಲಿಲ್ಲ ಅಂದರೆ ಓ ಹಾತ್ ನಹಿ ಆಯೆಂಗೆ, ನಮ್ಮ ಕೈಗೆ ಅವ್ರು ಸಿಗೋದಿಲ್ಲ, ನಮ್ಮ ಫಂಕ್ಷನ್ಗೂ ಬರೋದಿಲ್ಲ, ಕೂರೋದಿಲ್ಲ, ನಮ್ಮ ಮಾತು ಕೇಳೋದು ಇಲ್ಲ. ಇವಾಗೆಲ್ಲ ನೋಡಿ ಹಿಂಗೆ ನಮಗೆ ತಲೆ ಬಗ್ಗಿಸ್ತಾರೆ, ನಾವು ತಲೆ ಬಗ್ಗಿಸಿದ್ವಿ ಅವರಿಗೆ, ಇವಾಗ ನಮಗೆ ತಲೆ ಬಗ್ಗಿಸ್ತಾರೆ, ನಮ್ಮ ಮಾತು ಕೇಳ್ತಾರೆ, ನಮಗೆ ಮಹಿಮೆ ಮಾಡ್ತಾರೆ. ಬರೀ ಯುಕ್ತಿಯ ಚಾಯ್ಗೆ. ಅದರಿಂದ ಇದು ಭಕ್ತಿ ಮಾರ್ಗದ ನಿಯಮ. ನಾವ್ಯಾಕೆ ಮಾಡಬೇಕು, ಬಾಬಾ ಹೇಳ್ತಾರೆ ದೊಡ್ಡ ಯುಕ್ತಿ ಬೇಕಾಗಿದೆ, ಯಾವ್ಯಾವ ಸಮಯದಲ್ಲಿ ಹೇಗೆ ನಡ್ಕೋಬೇಕು, ದೊಡ್ಡ ಯುಕ್ತಿ ಬೇಕಾಗಿದೆ. ನಾವು ಎಲ್ಲರಿಗಿಂತ ಶ್ರೇಷ್ಠರು, ನಾವು ಪವಿತ್ರರು, ಅವರು ವಿಕಾರಿಗಳು, ಅವ್ರಿಗೇನು ನಾವು ನಮಸ್ಕಾರ ಮಾಡೋದು. ಬಾಬಾ ಹೇಳ್ತಾರೆ ಬಡಿ ಯುಕ್ತಿ ಚಾಹಿಯೆ. ಜಬ್ ಮೌತ್ ಸಿರ್ ಪರ್ ಆತಾ ಹೇ ತೋ ಸಭಿ ಭಗವಾನ್ ಕಾ ನಾಮ್ ಲೇತೆ ಹೇ. ಯಾವಾಗ ಸಾವು ತಲೆ ಮೇಲೆ ಬರುತ್ತೆ, ಸಾಯುವ ಸಮಯದಲ್ಲಿ ಎಲ್ಲರೂ ಭಗವಂತನ ಹೆಸರನ್ನು ಹೇಳ್ತಾರೆ, ಹೇಳ್ಕೊಡ್ತಾರಲ್ವ ಬಂದವರು, ರಾಮ ಅನ್ನು, ಕೃಷ್ಣ ಅನ್ನು, ನಾರಾಯಣ ಅನ್ನು. आजकल इत्तेफाक तो बहुत होते रहेंगे, आहिस्ते आहिस्ते आग फैलती है, आग शुरू होगी विलायत से और फिर आहिस्ते आहिस्ते सारी दुनिया जल जाएगी. ಇವಾಗಂತೂ ಸಾವುಗಳು ಇದ್ದಕ್ಕಿದ್ದಂಗೆ, ಅದು ಏನು ಒಬ್ಬೊಬ್ಬರಲ್ಲ, ಹೋಲ್ಸೇಲು. ಅದಕ್ಕೆ ಬಾಬಾ ಹೇಳ್ತಾರೆ ಒಂದು ಸ್ವಲ್ಪ ಎಲ್ಲಾದರೂ ಒಂದು ಕಡೆ ಸ್ವಲ್ಪ ಕಿಡಿ ಬೆಂಕಿ ಹತ್ಕೊಳ್ತು, ಏನಾಗುತ್ತೆ ನಿಧಾನವಾಗಿ ಹೇಗೆ ಹರಡು ಬಿಡುತ್ತೆ. ವಿಲಾಯತಿಯಿಂದ ಶುರುವಾಗುತ್ತೆ,
ನಿಧಾನವಾಗಿ ಇಡೀ ಪ್ರಪಂಚನ ಸುಟ್ಟಾಕತ್ತೆ. ಪಿछाड़ी में तुम बच्चे ही रह जाते हो, ಕೊನೆಯಲ್ಲಿ ನೀವು ಮಕ್ಕಳೇ ಉಳ್ಕೊಳ್ತೀರ. तुम्हारी आत्मा पवित्र हो जाती है तो फिर तुमको वहाँ नई दुनिया मिलती है. ನೀವು ಆತ್ಮಗಳು ಪವಿತ್ರ ಆಗ್ಬಿಡ್ತೀರ, ಅದರಿಂದ ನಿಮಗೆ ಹೊಸ ಪ್ರಪಂಚ ಸಿಗುತ್ತೆ. दुनिया का नया नोट तुम बच्चों को मिलता है. ಪ್ರಪಂಚದ ಹೊಸ ನೋಟು ನಮಗೆ ಸಿಗುತ್ತೆ. ಹಮ್ ರಾಜ್ಯ ಕರ್ತೆ ತುಮ್ ರಾಜ್ಯ ಕರ್ತೆ ಹೋ. ನಾವು ರಾಜ್ಯ ಮಾಡ್ತೀವಿ, ಯಾರು ಇರೋದಿಲ್ಲ ಅಲ್ಲಿ. अलाउद्दीन की बत्ती मशहूर है ना, नोट ऐसा करने से कारून का खजाना मिल जाता है. ಅಲ್ಲಾವುದ್ದೀನ್ ಅದ್ಭುತ ದೀಪ ಬಹಳ ಪ್ರಸಿದ್ಧವಾದದ್ದು. ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಕುಬೇರನ ಖಜಾನೆ ಸಿಕ್ಬಿಡ್ತಾ ಇತ್ತು, ಏನು ಬಯಸಿದ್ರೆ ಅದು ಸಿಕ್ಬಿಡ್ತಾ ಇತ್ತು. ಇವಾಗ್ಲೂ ಸಹ ಬಾಬಂದು ಯಾವುದು ದೀಪ, ಜ್ಞಾನದ ದೀಪ ಟಚ್ ಆದರೆ ಸಾಕು, ಏನು ಎಲ್ಲ ಏನು ಹೇಳಿದ್ರು ಸ್ವರ್ಗ ವೈಕುಂಠ ಎಲ್ಲ ಮುಂದೆ ಬಂದ್ಬಿಡುತ್ತೆ. ಕುಬೇರನ ಖಜಾನೆ ಸಿಗುತ್ತೆ. ಹೈಬಿ ಬರೋಬರ್, ಯಾವುದೋ ಅಲ್ಲಿ ಹೇಳಿದ್ದಾರೆ, ಇಲ್ಲಿ ಅಲ್ಲ ಯಾರು ಶಿವಬಾಬಾ ಅಲ್ಲ ದೀಪ ಯಾವುದಿದೆ, ಜ್ಞಾನದ ದೀಪ. ಅದರಿಂದ ನಾವು ಕುಬೇರನ ಖಜಾನೆ ಪಡಿತೀವಿ. ನಿಜವಾದ ಮಾತೆ ಅಲ್ವಾ ಇದು. तुम जानते हो अल्लाह औलुದ್ದೀನ್ ಜಟ್ ಇಶಾರೆ ಸೆ ಸಾಕ್ಷಾತ್ಕಾರ ಕರಾತೆ ಹೇ. ನಿಮಗೆ ಗೊತ್ತಿದೆ, ಇಲ್ಲಿ ಅಲ್ಲಾ ಶಿವಬಾಬಾ ಔಲುದ್ದೀನ್ ತಕ್ಷಣ ಸಾಕ್ಷಾತ್ಕಾರನು ಇಶಾರೆಯಿಂದ ಸನ್ನೆಯಿಂದ ತಕ್ಷಣ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಸಿರ್ಫ್ तुम शिव बाबा को याद करो तो सब साक्षात्कार हो जाएंगे. ಕೇವಲ ನೀವು ಶಿವಬಾಬನ ನೆನಪು ಮಾಡಿದಾಗ ಎಲ್ಲ ಸಾಕ್ಷಾತ್ಕಾರ ಆಗೋಗುತ್ತೆ. नौदा भक्ति से भी साक्षात्कार होता है ना. यहाँ तुमको एम ऑब्जेक्ट का साक्षात्कार तो होता ही है, फिर तुम बाबा को स्वर्ग को बहुत याद करेंगे. ಬಾಬಾ ಹೇಳ್ತಾರೆ, ನೌದಾ ಭಕ್ತಿಯಿಂದಲೂ ಸಹ ಸಾಕ್ಷಾತ್ಕಾರ ಆಗುತ್ತೆ. ಇಲ್ಲಿ ನಿಮಗೆ ಏಮ್ ಆಬ್ಜೆಕ್ಟಿನ ಸಾಕ್ಷಾತ್ಕಾರ ಆಗುತ್ತೆ. ಶುರುವಿನಲ್ಲಿ ಆಗಿದ್ದು ಏಮ್ ಆಬ್ಜೆಕ್ಟಿನ ಸಾಕ್ಷಾತ್ಕಾರ. ಬಾಬಾ ಹೇಳ್ತಾರೆ, ಆಗ ನೀವು ಮಕ್ಕಳು ಬಾಬನನ್ನು ಸ್ವರ್ಗವನ್ನು ಬಹಳ ನೆನಪು ಮಾಡ್ತೀರಿ. ಗಡಿ ಗಡಿ देखते रहेंगे. जो बाबा की याद में और ज्ञान में मस्त होंगे वही अंत की सभी सीनरी देख सकेंगे. ಬಾಬಾ ಹೇಳ್ತಾರೆ, ಬಾಬನನ್ನು ಸ್ವರ್ಗವನ್ನು ನೀವು ಗಳಿಗೆ ಗಳಿಗೆಗೆ ನೋಡ್ತಾ ಇರ್ತೀರಿ. ಯಾರು ಬಾಬನ ನೆನಪಿನಲ್ಲಿ ಜ್ಞಾನದಲ್ಲಿ ಮಸ್ತರಾಗಿರ್ತಾರೆ, ಮುಳುಗಿರ್ತಾರೆ, ಅವರು ಅಂತ್ಯದಲ್ಲಿ ಎಲ್ಲ ದೃಶ್ಯಗಳನ್ನು ಅವರು ಅಚಲ ಅಡೋಲರಾಗಿ ನೋಡ್ಬೋದು. ಬಡೀ ಮಂಜಿಲ್ ಹೈ. ಆ ಅಂತಿಮ ದೃಶ್ಯಗಳನ್ನು ಆ ಥರ ನೋಡುವುದು ಸಹ ಬಹಳ ಉನ್ನತ ಗುರಿಯಾಗಿದೆ. अपने को ಆತ್ಮ ಸಮಜ್ ಬಾಪೋ ಯಾದ್ ಕರ್ನ ಮಾಸಿಕ ಗರ್ನೆ ಹಿ. ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇದು ಚಿಕ್ಕಮ್ಮನ ಮನೆ, ಊಟ ಅಲ್ಲ ಅಲ್ವಾ. ಚಿಕ್ಕಮ್ಮನ ಮನೆಗೆ ಹೋದರೆ ಚಿಕ್ಕಮ್ಮ ಯಾಕೆ ಫೋನ್ ಮಾಡಲಿಲ್ಲ, ಯಾಕೆ ಬಂದೆ, ಇದ್ದಕ್ಕಿದ್ದಂಗೆ ಯಾಕೆ ಬಂದೆ ಅಂತ ಕೇಳೋದಿಲ್ಲ. ಬಾ ಮಗು ಊಟ ಮಾಡು ಅಂತಾರೆ ಚಿಕ್ಕಮ್ಮ ಅಲ್ವಾ. ಬಹುತ್ ಮೆಹನತ್ ಹೈ ಅಂದರೆ ಬಹಳ ಪರಿಶ್ರಮ ಇದೆ. ಅದು ಚಿಕ್ಕಮ್ಮನು ಜ್ಞಾನದಲ್ಲಿದ್ದರೆ ನಾವು ಊಟ ಮಾಡೋದು, ಇಲ್ಲಾಂದರೆ ಚಿಕ್ಕಮ್ಮನ ಮನೇನು ಊಟ ಮಾಡೋಂಗಿಲ್ಲ. यार ही मुख्य है. जैसे बाबा दिव्य दृष्टि दाता है तो स्वयं अपने लिए दिव्य दृष्टि दाता बन जाएंगे. ಹೇಗೆ ಬಾಬಾ ದಿವ್ಯ ದೃಷ್ಟಿ ದಾತ ಆಗಿದ್ದಾರೆ ಹಾಗೆ ಸ್ವಯಂ ತಮಗಾಗಿ ದಿವ್ಯ ದೃಷ್ಟಿ ದಾತ ಆಗ್ಬಿಡ್ತಾರೆ. ಯಾರು ತಮಗಾಗಿ ದಿವ್ಯ ದೃಷ್ಟಿ ದಾತ ಆಗ್ಬಿಡ್ತಾರೆ. जैसे भक्ति मार्ग में तीव्र वेग से याद करते हैं तो साक्षात्कार होता है. ಭಕ್ತಿ ಮಾರ್ಗದಲ್ಲಿ ತೀವ್ರ ವೇಗದಿಂದ ನೀನು ಸಾಕ್ಷಾತ್ಕಾರ ಮಾಡಿಸ್ಲಿಲ್ಲ, ಇವಾಗ ನಾನು ತಲೆ ಕತ್ತರಿಸ್ಕೊಂಡ್ಬಿಡ್ತೀನಿ. ಏನಾಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ರಾಮಕೃಷ್ಣ ಪರಮಹಂಸರು ಕಾಳಿಕಾದೇವಿ ಮುಂದೆ ಹೇಳಿದ್ರು, ಇವಾಗ ತೋರಿಸ್ತೀಯಾ ನಿನ್ನ ಸಾಕ್ಷಾತ್ಕಾರ, ತೋರಿಸ್ತೀಯಾ ಇಲ್ಲ ನಾನು ತಲೆ ಕತ್ತರಿಸ್ಕೊಂಡಿ. ಕಾಳಿ ಸಾಕ್ಷಾತ್ಕಾರ ಆಗೋಯ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಥರ ಪುರುಷಾರ್ಥ ಪ್ರಾಣ ಕೊಡ್ಲಿಕ್ಕೂ ಸಿದ್ಧ ಆಗ್ತಾರಲ್ವಾ, ಅವರು ಸ್ವಯಂ ತಮಗಾಗಿ ದಿವ್ಯ ದೃಷ್ಟಿ ದಾತ ಆಗ್ತಾರೆ.
अपनी मेहनत से जैसे दिव्य दृष्टि दाता बन जाते हैं। तुम भी याद की मेहनत में रहेंगे तो ಅದೇ ರೀತಿ ನೀವು ನೆನಪಿನ ಪರಿಶ್ರಮದಲ್ಲಿ ಇದ್ದಾಗ बहुत खुशी में रहेंगे और साक्षात्कार होते रहेंगे. ಬಹಳ ಖುಷಿಯಲ್ಲೂ ಇರ್ತೀರಿ, ಸಾಕ್ಷಾತ್ಕಾರನೂ ಆಗ್ತಾ ಇರುತ್ತೆ. ये सारी दुनिया भूल जाए. ಬಾಬಾ ಹೇಳ್ತಾರೆ ಆ ಥರ ನೆನಪು, ಆ ಥರ ಖುಷಿ ಈ ಇಡೀ ಪ್ರಪಂಚ ಮರೆತು ಹೋಗಬೇಕು. ಮನ್ಮನಾ ಭಾವ ಹೋ ಜಾಯಿए. ಬಾಕಿ ಕ್ಯಾ ಚಾಹಿए. ಮನ್ಮನಾ ಭಾವ ಆಗ್ಬಿಡ್ಬೇಕು. ಮನಸ್ಸು ಪೂರ್ತಿ ಒಬ್ಬ ಬಾಬನಲ್ಲಿ ಏಕಾಗ್ರ ಆಗ್ಬಿಡ್ಬೇಕು. ಬಾಕಿ ಇನ್ನೇನು ಬೇಕಾಗಿದೆ. योग बल से फिर तुम अपना शरीर छोड़ देते हो. ಮತ್ತೆ ಆ ರೀತಿ ಮನ್ಮನಾಭವ ಆಗಿದ್ದಾಗ ಯೋಗ ಬಲದಿಂದ ನಾವು ನಮ್ಮ ಶರೀರವನ್ನು ಬಿಡ್ತೀವಿ. ಭಕ್ತಿ ಮೇ ಭಿ ಮೆಹನತ್ ಹೋತಿ ಹೈ, ಇಸ್ಮೇ ಭಿ ಮೆಹನತ್ ಚಾಹಿए. ಭಕ್ತಿನಲ್ಲೂ ಅವರು ನವದ ಭಕ್ತಿಗೆ ಸಾಕ್ಷಾತ್ಕಾರಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ, ಅದರಲ್ಲೂ ಪರಿಶ್ರಮ ಇದೆ, ಇದರಲ್ಲೂ ಪರಿಶ್ರಮ ಅನ್ನೋದಿದೆ. मेहनत का रास्ता बाबा बहुत फर्स्ट क्लास बताते रहते हैं. ಪರಿಶ್ರಮದ ರಸ್ತೆ ಬಾಬಾ ಬಹಳ ಫಸ್ಟ್ ಕ್ಲಾಸ್ ರಸ್ತೆ ತಿಳಿಸ್ತಾ ಇರ್ತಾರೆ. ಯಾವುದು ಫಸ್ಟ್ ಕ್ಲಾಸ್ ರಸ್ತೆ? अपने को आत्मा समझने से फिर देह भान भी नहीं रहेगा. ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ, ಆತ್ಮ ಆಗೋದ್ರಿಂದ ಆ ದೇಹದ ಸ್ಮೃತಿನೂ ಇರೋದಿಲ್ಲ. ಯಾವಾಗ ಆತ್ಮ ಆಗ್ತೀವಿ ದೇಹನೂ ಎಷ್ಟು ಸ್ಟಿಫ್ ಆಗಿಬಿಡುತ್ತೆ. ಸರಿಯಾದ ರೀತಿಯಲ್ಲಿ ಆತ್ಮ ಆದಾಗ ದೇಹನೂ ಸ್ಟಿಫ್ ಆಗಿಬಿಡುತ್ತೆ, ಶರೀರದ ಸ್ಮೃತಿನೂ ಇರೋದಿಲ್ಲ. ಜೈಸೆ ಬಾಪ್ ಸಮಾನ್ ಬನ್ ಜಾಯೆಂಗೆ. ಹೇಗೆ ತಂದೆಯ ಸಮಾನರು ಆಗ್ಬಿಡ್ತೀರ. ತಂದೆಗೆ ದೇಹನೂ ಇಲ್ಲ, ದೇಹದ ಸ್ಮೃತಿನೂ ಇಲ್ಲ. ಸಾಕ್ಷಾತ್ಕಾರ करते रहेंगे, ಖುಷಿ भी बहुत रहेगी. ಸಾಕ್ಷಾತ್ಕಾರ ಪಡಿತಾ ಇರ್ತೀರ, ಖುಷಿನೂ ಬಹಳ ಇರುತ್ತೆ. ರಿಸಲ್ಟ್ ಸಾರಿ ಪಿछड़ी की गाई हुई है. ಇದೆಲ್ಲ ರಿಸಲ್ಟು ಅಂತಿಮ ಸಮಯದ ರಿಸಲ್ಟು. ಆ ಜ್ಞಾನದಲ್ಲಿ ಬಾಬನ ನೆನಪಲ್ಲಿ ಮಸ್ತರಾಗಿರೋದು, ಬಾಬನ ಸಮಾನ ಆಗ್ಬಿಡೋದು, ಸಾಕ್ಷಾತ್ಕಾರಗಳು ನೋಡ್ತಾ ಇರೋದು, ಖುಷಿಯಲ್ಲಿರೋದು, ಇದೆಲ್ಲ ಅಂತಿಮ ಸಮಯದ ರಿಸಲ್ಟು ಆಗಿದೆ. अपने नाम रूप से भी न्यारा होना है तो फिर दूसरे के नाम रूप को याद करने से क्या हालत होगी. ತಮ್ಮದೇ ನಾಮರೂಪಗಳಿಂದ ದೂರ ಆಗಬೇಕು, ಬೇರೆಯವರ ನಾಮರೂಪನ ನೆನಪು ಮಾಡೋದ್ರಿಂದ ಏನು ಗತಿ ಆಗುತ್ತೆ. ಸಿಕ್ಕಾಕೊಳ್ಳೋ ಮಾತಿಲ್ವಾ. ಬೇರೆಯವರ ನಾಮರೂಪಗಳಿಂದ ಇಲ್ಲ ರಾಗ ಇಲ್ಲ ದ್ವೇಷ. ನಾಲೆಜ್ तो बहुत सहज है, ಜ್ಞಾನ ಅಂತೂ ಬಹಳ ಸಹಜ. ಪ್ರಾಚೀನ ಭಾರತ का योग जो है जादू उसमें है. ಪ್ರಾಚೀನ ಭಾರತದ್ದು ಯೋಗ ಯಾವುದಿದೆ ಅದರಲ್ಲಿ ಜಾದೂ ಇದೆ. बाबा ने समझाया है ಬ್ರಹ್ಮಜ್ಞಾನಿ भी ऐसे शरीर छोड़ते हैं. ಬಾಬಾ ತಿಳಿಸಿದ್ದಾರೆ ಬ್ರಹ್ಮಜ್ಞಾನಿಗಳು ಸಹ ಈ ರೀತಿ ಶರೀರ ಬಿಡ್ತಾರೆ. हम आत्मा है परमात्मा में लीन होना है. ಆ ಒಂದೇ ಸ್ಮೃತಿಯಲ್ಲಿ ನಾನು ಆತ್ಮ ಪರಮಾತ್ಮನಲ್ಲಿ ಲೀನ ಆಗಬೇಕು. ಲೀನ್ कोई होता नहीं है. ಆ ಥರ ಲೀನ ಆಗೋದಿಲ್ಲ. ಹೈ ಬ್ರಹ್ಮಜ್ಞಾನಿ बाबा ने देखा है बैठे बैठे शरीर छोड़ देते हैं. ಅವರು ಬ್ರಹ್ಮಜ್ಞಾನಿ ಆಗಿದ್ದಾರೆ. ಆ ಬ್ರಹ್ಮ ಮಹತತ್ವದಲ್ಲಿ ಹೋಗಿ ಕೂರುವಂತಹದ್ದು, ಲೀನ ಆಗೋ ಮಾತಿಲ್ಲ ಅಲ್ವಾ. ಬಾಬಾ ನೋಡಿದ್ದಾರೆ, ಬ್ರಹ್ಮ ಬಾಬಾ ಕೆಲವರು ಮಹಾತ್ಮರುಗಳು ಹಾಗೇ ಕುಳಿತಂಗೇನೆ ಶರೀರ ಬಿಟ್ಬಿಡ್ತಾರೆ. ವಾಯುಮಂಡಲ ಬಡ ಶಾಂತ रहता है, ಸನ್ನಾಟ हो जाता है. ಆವಾಗ ವಾಯುಮಂಡಲ ಬಹಳ ಶಾಂತ ಆಗ್ಬಿಡುತ್ತೆ, ಡೆಡ್ ಸೈಲೆನ್ಸು. ಹೇಳ್ತಾರಲ್ವಾಗ ಎಷ್ಟೋ ದೂರದ ತನಕ ಇಲ್ಲಿ ಯಾರೋ ಮಹಾತ್ಮರು ಶರೀರ ಬಿಟ್ಟಿದ್ದಾರೆ ಅಂತ ಫೀಲಿಂಗ್ ಬರಬೇಕು. ಆ ರೀತಿ ಡೆಡ್ ಸೈಲೆನ್ಸು ವ್ಯಾಪಿಸ್ತಾ ಇತ್ತು ಅಂತ. सन्नाटा भी उनको भासेगा जो ज्ञान मार्ग में होंगे, शांति में रहने वाले होंगे. ಆ ಒಂದು ಡೆಡ್ ಸೈಲೆನ್ಸ್ ಅನುಭವನೂ ಯಾರಿಗೆ ಆಗುತ್ತೆ, ಯಾರು ಜ್ಞಾನ ಮಾರ್ಗದಲ್ಲಿ ಇದ್ದಾರೆ, ಶಾಂತಿಯಲ್ಲಿರುವಂಥವರಿಗೆ ಡೆಡ್ ಸೈಲೆನ್ಸ್ ಅನುಭವ ಆಗುತ್ತೆ. ಬಾಕಿ ಕೊಯಿ ಬಚ್ಚೆ ತೋ ಅಭಿ ಬೇಬಿಯಾ ಹೈ. ಕೆಲವರು ಮಕ್ಕಳು ಇನ್ನೂ ಬೇಬಿಗಳು, ಗಡಿ ಗಡಿ ಗಿರ್ ಪಡ್ತೇವೆ.
ಬೇಬಿದು ಏನು ಒಂದೇ ಸಲ ನಡೆಯೋಕ್ಕಾಗಲ್ಲ, ಅದು ಬೀಳುತ್ತೆ ಎದ್ದೇಳುತ್ತೆ, ಬೀಳುತ್ತೆ ಎದ್ದೇಳುತ್ತೆ, ಅದಕ್ಕೆ ಬೇಬಿ ಅಂತಾರೆ ಬಾಬಾ. इसमें बहुत गुप्त मेहनत है. ಇದರಲ್ಲಿ ಬೀಳಬಾರ್ದು, ಸೀದಾ ನಡಿಬೇಕು ಅಂದರೆ ಬಹಳ ಗುಪ್ತ ಪರಿಶ್ರಮ ಇದೆ. ಭಕ್ತಿ मार्ग की मेहनत प्रत्यक्ष होती है. ಮಾಲಾ ಫೇರೋ ಕೋಟಿ ಮೇ ಬೈಟ್ ಭಕ್ತಿ ಕರೋ. ಭಕ್ತಿ ಮಾರ್ಗದ ಪರಿಶ್ರಮ ಎಲ್ಲರಿಗೂ ಕಾಣಿಸುತ್ತೆ. ಇವರು ಎಷ್ಟೊಂದು ಜಪ ಮಾಡ್ತಾ ಇದ್ದಾರೆ, ಹೇಗೆ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಏಕಾಂತದಲ್ಲಿ ಕೂತ್ಕೊಂಡು ಏನು ಪೂಜೆ ಮಾಡ್ತಾ ಇದ್ದಾರೆ, ಭಕ್ತಿ ಮಾಡ್ತಾ ಇದ್ದಾರೆ, ಇದೆಲ್ಲರಿಗೂ ಕಾಣಿಸುತ್ತೆ. ಯಹಾತೋ ಇಲ್ಲಂತೂ ಚಲ್ತೆ ಫಿರ್ತೆ ತುಮ್ ಯಾದ್ ಮೇ रहते हो. ನಮ್ಮದು ಒಳಗಿನ ಮಾತು, ಸ್ಥೂಲದಲ್ಲಿ ಯಾವುದೂ ಕಾಣಿಸೋದಿಲ್ಲ. ನಾವು ನಡೆದಾಡ್ತಾ ತಿರುಗಾಡ್ತಾ ನೆನಪಿನಲ್ಲಿ ಇರ್ತೀವಿ. कोई को पता पड़ न सके कि ये राजा ही ले रहे हैं. ಈ ನೆನಪಿನಿಂದ ನಾವು ರಾಜ್ಯವನ್ನು ಸಹ ಪಡೀತಾ ಇದ್ದೀವಿ ಅಂತ ಯಾರಿಗೂ ಗೊತ್ತೂ ಆಗೋದಿಲ್ಲ. ಯೋಗ ಸೇ ಹಿ ಸಾರಾ ಹಿಸಾಬ್ ಕಿತಾಬ್ ಚುಕ್ತು ಕರ್ನ. ಯೋಗದಿಂದಲೇ ಎಲ್ಲ ಲೆಕ್ಕಾಚಾರ ಚುಕ್ತು ಮಾಡ್ಕೋಬೇಕು. ಜ್ಞಾನ ಸೆ ತೋಡೆ ಹಿ ಚುಕ್ತು ಹೋತಾ ಹೈ. ಜ್ಞಾನದಿಂದ ಚುಕ್ತು ಆಗೋದಿಲ್ಲ. ಹಿಸಾಬ್ ಕಿತಾಬ್ ಚುಕ್ತು ಹೋಗ ಯಾದ್ ಸೆ. ಲೆಕ್ಕಾಚಾರ ಎಲ್ಲ ಮುಗಿಯೋದು ಯಾವುದರಿಂದ? ನೆನಪಿನಿಂದ. ಜ್ಞಾನ ಬೇಕು, ನೆನಪಿನ ಆಧಾರ ಜ್ಞಾನ. ಆದರೆ ಕೇವಲ ಜ್ಞಾನದಿಂದ ಚುಕ್ತು ಆಗೋದಿಲ್ಲ, ಯೋಗದಿಂದ ಲೆಕ್ಕಾಚಾರ ಮುಕ್ತಾಯ ಆಗುತ್ತೆ. ಕರ್ಮ ಭೋಗ ಯಾದ್ ಸೆ ಚುಕ್ತು ಹೋಗ. ಕರ್ಮ ಭೋಗನೂ ನೆನಪಿನಿಂದ ಚುಕ್ತು ಆಗುತ್ತೆ. ಯೇ ಹೈ ಗುಪ್ತ. ಬಾಬಾ ಸಬ್ ಕುಚ್ ಗುಪ್ತ ಸಿಕ್ಲಾತೆ. ಇದೆಲ್ಲ ನಮ್ದೆಲ್ಲ ಗುಪ್ತ. ಬಾಬಾ ನಮಗೆ ಕಲಿಸೋದೆಲ್ಲ ಗುಪ್ತ ಕಲಿಸೋದು. अच्छा मीठे मीठे सिकिलरे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग. नमस्ते नमस्ते नमस्ते. धारणा के लिए मुख्य सार. मनसा वाचा कर्मणा कभी भी क्रोध नहीं करना है. ಮನಸ ವಾಚ ಕರ್ಮಣ ಎಂದೂ ಸಹ ಕೋಪ ಮಾಡ್ಕೊಳ್ಬಾರ್ದು. ಇನ್ ತೀನೋ ಕಿಟಕಿಯೋ ಪರ್ ಧ್ಯಾನ್ ರಖನಾ ಹೈ. ಈ ಮೂರು ಕಿಟಕಿಗಳ ಮೂಲಕ ಒಳಗೆ ಹೋಗುತ್ತೆ, ಹೊರಕ್ಕೆ ಬರುತ್ತೆ. ಈ ಮೂರು ಕಿಟಕಿಗಳ ಬಗ್ಗೆ ಬಹಳ ಗಮನ ಇಟ್ಕೋಬೇಕು. ವಾಚ ಅಧಿಕ ನಹಿ ಚಲಾನಾ ಹೈ. ಮಾತು ಅಧಿಕವಾಗಿ ಮಾತಾಡಬಾರ್ದು. ಏಕ್ ದೋ ಕೋ ದುಃಖ ನಹಿ ದೇನಾ ಹೈ. ಒಬ್ಬರಿಗೊಬ್ಬರು ದುಃಖ ಕೊಡಬಾರ್ದು. ಎರಡನೇದು ಜ್ಞಾನ और योग में मस्त रह. ಅಂತಿಮ ಸೀನರಿ ದೇಖನಿ ಹೈ. ಜ್ಞಾನ ಮತ್ತು ಯೋಗದಲ್ಲಿ ಮಸ್ತರಾಗಿ ಮುಳುಗಿ ಹೋಗಿ ಆ ಅಂತಿಮ ದೃಶ್ಯಗಳನ್ನು ನೋಡಬೇಕು. अपने व दूसरों के नाम रूप को भूल मैं आत्मा हूँ इस स्मृति से देहभान को समाप्त करना है. ತನ್ನನ್ನು ಬೇರೆಯವರನ್ನು ತನ್ನದು ಬೇರೆಯವರದು ನಾಮರೂಪಗಳು ಮರೆತು ನಾನು ಆತ್ಮನಾಗಿದ್ದೀನಿ, ಈ ಸ್ಮೃತಿಯಿಂದ ದೇಹದ ಸ್ಮೃತಿಯನ್ನು ಸಮಾಪ್ತಿ ಮಾಡ್ಕೋಬೇಕು. ದೇಹದ ಸ್ಮೃತಿ ಮರಿಬೇಕು ಅಂದರೆ ಆತ್ಮದ ಸ್ಮೃತಿಯಲ್ಲಿ ಇರಬೇಕು. वरदान. स्नेह के वाण द्वारा स्नेह में घायल करने वाले स्नेह और ಪ್ರಾಪ್ತಿ ಸಂಪನ್ನ ಲವಲೀನ್ ಆತ್ಮ ಭಾವ. ಸ್ನೇಹದ ಬಾಣದ ಮೂಲಕ ಆ ಸ್ನೇಹದಲ್ಲಿ ಗಾಯ ಮಾಡುವಂಥವರು, ಆ ಸ್ನೇಹದಿಂದ ಅವರ ಹೃದಯದಲ್ಲಿ ಗಾಯ ಆಗಬೇಕು, ಸ್ನೇಹದ ಬಾಣ. ಮತ್ತು ಬಾಬಾ ಹೇಳ್ತಾರೆ, ಸ್ನೇಹ ಮತ್ತು ಪ್ರಾಪ್ತಿ ಸಂಪನ್ನರು ಲವಲೀನ ಆತ್ಮ ಆಗಿ. जैसे लौकिक प्रीति से कोई किसके स्नेह में लवलीन होता है तो ಹೇಗೆ ಲೌಕಿಕ ರೀತಿಯಿಂದ ಯಾರ ಸ್ನೇಹದಲ್ಲಾದರೂ
ಲವ್ಲೀನರಾಗ್ತಾರೆ, ಮುಳುಗಿ ಹೋಗ್ತಾರೆ, ಅವರ ಲವ್ವಲ್ಲಿ ಲೀನ ಆಗ್ಬಿಡ್ತಾರೆ ಅಂದಾಗ चेहरे से नयनों से वाणी से अनुभव होता है. ಅವರ ಚೆಹರೆಯಿಂದ ಇವರು ಯಾರ್ದೋ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ಅವರ ಚೆಹರೆಯಿಂದ, ಅವರ ನಯನಗಳಿಂದ, ಅವರ ವಾಣಿಯಿಂದನೂ ಅನುಭವ ಆಗುತ್ತೆ. कि ये लवलीन है, आशिक है. ಇವರು ಯಾರ್ದೋ ಲವ್ವಲ್ಲಿ ಲೀನ ಆಗಿದ್ದಾರೆ, ಯಾವುದೋ ಪ್ರಿಯತಮನ ಪ್ರಿಯತಮೆ ಆಗಿದ್ದಾರೆ. ऐसे जब स्टेज पर जाते हैं तो जितना अपने अंदर बाप का स्नेह इमर्ज होगा, ಇದೇ ರೀತಿ ನೀವು ಯಾವಾಗ ಸ್ಟೇಜಿನ ಮೇಲೆ ಹೋಗ್ತೀರಿ, ಎಷ್ಟು ತಮ್ಮ ಒಳಗೆ ತಂದೆಯ ಸ್ನೇಹ ಇಮರ್ಜ್ ಆಗುತ್ತೆ, उतना ही स्नेह का बाण औरों को भी स्नेह में घायल कर देगा. ಅಷ್ಟೇ ಸ್ನೇಹದ ಬಾಣ ಬೇರೆಯವರನ್ನು ಸಹ ಸ್ನೇಹದಲ್ಲಿ ಗಾಯ ಮಾಡಿಬಿಡುತ್ತೆ. भाषण की लिंक सोचना, पॉइंट दोहराना, ये स्वरूप नहीं हो. ಭಾಷಣದ ಲಿಂಕ್ ಜೋಡಿಸೋದು ಮತ್ತು ಪಾಯಿಂಟ್ಗಳು ರಿಪೀಟ್ ಮಾಡೋದು ಇದು ಸ್ವರೂಪ ಅಲ್ಲ. ಸ್ನೇಹ और प्राप्ति का ಸಂಪನ್ನ ಸ್ವರೂಪ, ಭಾವನ ಸ್ನೇಹ ಮತ್ತು ಭಾವನ ಪ್ರಾಪ್ತಿಯ ಸಂಪನ್ನ ಸ್ವರೂಪ ಲವ್ಲೀನ್ ಸ್ವರೂಪವು. ಈ ಲವ್ಲೀನ ಸ್ವರೂಪರಾದಾಗ ಏನಾಗುತ್ತೆ, ಬೇರೆಯ ಹೃದಯಕ್ಕೆ ತಾಕುತ್ತೆ, ಅವರದ್ದು ಗಾಯ ಆಗ್ಬಿಡುತ್ತೆ. ಅಥಾರಿಟಿ ಹೋಕರ್ ಬೋಲ್ನೆ ಸೆ ಉಸ್ಕಾ ಪ್ರಭಾವ ಪಡ್ತಾ ಹೈ. ಗಾಯ ಆಗೋದು ಅಂದರೆ ಏನು, ಅಥಾರಿಟಿಯಿಂದ ಆ ಸ್ನೇಹ ಮತ್ತು ಪ್ರಾಪ್ತಿ ಆ ಲವಲಿ ಸ್ವರೂಪರಾಗಿ, ಲವಲೀನ ಸ್ವರೂಪರಾಗಿ ಅಥಾರಿಟಿಯಿಂದ ಹೇಳಿದಾಗ ಅದರದ್ದು ಪ್ರಭಾವ ಅವ್ರಿಗಾಗತ್ತೆ, ಅದೇ ಗಾಯ ಆಗೋದು, ಅವರ ಹೃದಯ ಗಾಯ ಆಗೋದು. स्लोगन, संपूर्णता द्वारा समाप्ति के समय को ಸಮೀಪ ಲಾವು. ನಿಮ್ಮ ಸಂಪೂರ್ಣತೆಯ ಮೂಲಕ ಸಮಾಪ್ತಿ ಸಮಯವನ್ನು ಸಮೀಪ ತನ್ನಿ. ಯಾವ ಸಂಪೂರ್ಣತೆ? ಜ್ಞಾನದ ಸಂಪೂರ್ಣತೆ, ಗುಣಗಳ ಸಂಪೂರ್ಣತೆ, ಶಕ್ತಿಗಳ ಸಂಪೂರ್ಣತೆ. ಸಂಪೂರ್ಣತೆಯ ಮೂಲಕ ಸಮಾಪ್ತಿಯ ಸಮಯವನ್ನು ಸಮೀಪ ತನ್ನಿ. अव्यक्त इशारे, सत्यता और सभ्यता रूपी कल्चर को अपनाओ. ಸತ್ಯತೆ ಮತ್ತು ಸಭ್ಯತೆ ರೂಪಿ ಕಲ್ಚರ್, ಸಂಸ್ಕೃತಿಯನ್ನು ತನ್ನದನ್ನಾಗಿ ಮಾಡಿಕೊಳ್ಳಿ. ये तो सब समझने लगे हैं कि ये कोई है, लेकिन यही है और ये एक ही है, ये हलचल का हल अब चलाओ. ಇದಂತೂ ಎಲ್ಲರೂ ತಿಳ್ಕೊಂಡಿದ್ದಾರೆ. ಇವರು ಯಾರೋ ಆಗಿದ್ದಾರೆ, ಇವರು ಸಾಧಾರಣ ಅಲ್ಲ, ಇವರು ಬೇರೆ ಯಾರೋ ಆಗಿದ್ದಾರೆ. ಆದರೆ ಇವರೇ ಆಗಿದ್ದಾರೆ, ಇವರು ಒಬ್ಬರೇ ಆಗಿದ್ದಾರೆ. ಈ ಒಂದು ಏನು ಮಾಡಬೇಕು, ನೇಗಿಲು ಬೀಜ ಬಿತ್ತಬೇಕಾದ್ರೆ ಉಳ್ತಾರಲ್ವ, ನೇಗಿಲಿನಿಂದ ಈ ಥರ ಆ ನೇಗಿಲಿನಿಂದ ಉಳಬೇಕಾಗಿದೆ. अभी और भी है, ये भी है, यहाँ तक पहुँचे है. ಈಗ ಬೇರೆಯವರು ಇದ್ದಾರೆ, ಆಧ್ಯಾತ್ಮಿಕತೆ ಎಲ್ಲ ಹೇಳೋರು ಇವರು ಇದ್ದಾರೆ. ಅದೇ ರೀತಿ ಇವ್ರದ್ದು ಒಂದು ಆ ಥರ ಅಲ್ಲ, ಇಲ್ಲಿ ತನಕ ತಲುಪಿದ್ದಾರೆ, ಇವ್ರದ್ದು ಒಂದಿದೆ ಅಂತ. ಮೊದಲು ಕೇರೆ ಮಾಡ್ತಿರ್ಲಿಲ್ಲ, ಎಲ್ಲ ಬೇರೆ ಆಧ್ಯಾತ್ಮಿಕತೆಗಳು ಧರ್ಮಗಳು ಇದೆಯಲ್ಲ, ಆದರೆ ಅದೇ ರೀತಿ ಇವ್ರದ್ದು ಒಂದು ಶ್ರೇಷ್ಠ ಆಗಿದೆ ಅಂತ ಇಲ್ಲಿ ತನಕ ತಲುಪಿದ್ದಾರೆ. ಲೇಕಿನ್ ಏಕ್ ಹಿ ಹೈ, ಆದರೆ ಇದು ಒಂದೇ ಆಗಿದೆ. ಅಭಿ ಐಸಾ ತೀರ್ ಲಗಾವು, ಈ ಥರ ಬಾಣ ನಾಟಬೇಕು, ಅವರಿಗೆ ಬಾಣ ಹಾಕಬೇಕು. ಧರಣಿ ತೋ ಬನ್ ಗಯಿ ಅವ್ರು ಬಂತಿ ಜಾಯಂಗಿ. ಧರಣಿ ತಯಾರಾಗ್ಬಿಡ್ತು, ಆಗ್ತಾನೂ ಹೋಗುತ್ತೆ. ಈಗ ನಾವು ಈ ಥರ ಬೀಜ ಬಿತ್ತಬೇಕಾಗಿದೆ. ಲೇಕಿನ್ ಜೋ ಫೌಂಡೇಶನ್ ಹೈ, ನವೀನತಾ ಹೈ, ಬೀಜ ಹೈ, ಯೇ ಹೈ, ಯಾವುದು ಫೌಂಡೇಶನ್ ಆಗಿದೆ. ಧರಣಿ ತಯಾರಾಗಿದೆ, ಆಗ್ತಾನೂ ಇದೆ, ಆದರೆ ಯಾವುದು ಫೌಂಡೇಶನ್ ಆಗಿದೆ,
ನವೀನತೆ ಆಗಿದೆ, ಬೀಜ ಆಗಿದೆ. ಯಾವುದು? वो है नया ज्ञान. ಇದು ಪರಮಾತ್ಮನ ಜ್ಞಾನ. निस्वार्थ प्यार, रूहानी प्यार, ये तो अनुभव करते हैं. ಇಲ್ಲಿ ನಿಸ್ವಾರ್ಥ ಪ್ರೀತಿ ಮತ್ತು ಆತ್ಮೀಯ ಪ್ರೀತಿ ಅನುಭವ ಮಾಡ್ತಾರೆ. ಲೇಕಿನ್ ಅಭಿ ಪ್ಯಾರ್ ಕೆ ಸಾಥ್ ಸಾಥ್, ಇವಾಗ ಇದನ್ನ ಅನುಭವ ಮಾಡ್ತಾರೆ, ನಿಸ್ವಾರ್ಥ ಪ್ರೀತಿ, ಆತ್ಮೀಯ ಪ್ರೀತಿ. ಆದರೆ ಪ್ರೀತಿಯ ಜೊತೆ ಜೊತೆ ಜ್ಞಾನ ಕಿ ಅಥಾರಿಟಿ ವಾಲಿ ಆತ್ಮ ಇದೆ. ಜ್ಞಾನದ ಅಥಾರಿಟಿ, ಜ್ಞಾನ ಇರೋದು ಇವ್ರ ಹತ್ರನೇ. ಜ್ಞಾನದ ಅಥಾರಿಟಿ ಆತ್ಮಗಳು ಇವ್ರು ಮಾತ್ರನೇ. ಸತ್ಯ ಜ್ಞಾನ ಕಿ ಅಥಾರಿಟಿ है, ಪರಮಾತ್ಮನ ಜ್ಞಾನ, ಸತ್ಯ ಜ್ಞಾನದ ಅಥಾರಿಟಿ. ಏ ಪ್ರತ್ಯಕ್ಷ ಕರೋ ತಬ್ಬು ಪ್ರತ್ಯಕ್ಷತಾ ಹೋ, ಇದನ್ನ ಪ್ರತ್ಯಕ್ಷ ಮಾಡಿ ಆವಾಗ ತಂದೆಯ ಪ್ರತ್ಯಕ್ಷತೆ ಆಗುತ್ತೆ. ಅಚ್ಚ, ಓಂ ಶಾಂತಿ.